ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದ್ರೆ ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನ ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾ ಇದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಟಕಾಫರ್ ಕೊಡೋದಕ್ಕೆ ನಮ್ಮ ವಿನಿ ಕತ್ತಿ ತರ ನಿಂತ್ಕೊಂಡಿದ್ದಾರೆ ಆಪೋಸಿಟ್. ರಜತದು ಒಂದು ಸಣ್ಣ ಪಾತ್ರ ಇಡೀ ಸಿನಿಮಾ ಕಾಣಿಸ್ಕೊಳ್ಳಲ್ಲ. ಈ ಮೂವಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲೇಬೇಕು, ಆಗತ್ತೆ ಅಂತ ನನಗೆ ಲೈಕ್ ಐ ನೋ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಬಹಳ ಚೆನ್ನಾಗಿತ್ತು ಬಲರಾಮನ್ ದಿನಗಳು. ನನ್ಗೆ ಆ ದಿನಗಳು ನೋಡಿದಾಗ ಒಂದು ನಾಸ್ಟಾಲ್ಜಿಯಾ ಏನು ಬೆಂಗಳೂರು ಬಗ್ಗೆ ಹುಟ್ಟಿತ್ತು ಅದು ಈ ಫಿಲ್ಮ್ ನೋಡಿದಾಗ ಕೂಡ ಅನ್ನಿಸ್ತು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಚೈತನ್ಯ ಅವರ ಒನ್ ಆಫ್ ದ ಫೈನೆಸ್ಟ್ ವರ್ಕ್ಸ್ ಇದು. ಹಾಗೆ ಎಂಟೈರ್ ಸ್ಟಾರ್ ಕಾಸ್ಟ್, ಟೈಗರ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಎಲ್ಲಾ ತಾರಾಂಗಣದಲ್ಲಿ ಯಾರ್ಯಾರು ಮಾಡ್ಯಾರೋ ಪ್ರತಿಯೊಬ್ರು ಕೂಡ ಬಹಳ ಚೆನ್ನಾಗಿ ಒಂದು ಅವರ ಪಾತ್ರನ ಅಭಿನಯಿಸಿದ್ದಾರೆ. ಎಷ್ಟು ಟ್ಯಾಲೆಂಟ್ ನ ಒಂದೇ ಸಿನಿಮಾದಲ್ಲಿ ನೋಡುವಂತ ಒಂದು ಅವಕಾಶ ನಮ್ಗೆಲ್ಲ ಸಿಕ್ತು ಇವತ್ತು. ಅಂಡ್ ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ನಮ್ಗೆ ಕೊಟ್ಟಿದ್ದಾರೆ ಚೈತನ್ಯ ಅವರು. ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ, ಎಡಿಟಿಂಗ್ ಸೂಪರ್ ಆಗಿದೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಅದಕ್ಕಿಂತ ಚೆನ್ನಾಗಿದೆ. ಸೊ ಐ ಥಿಂಕ್ ಅದಕ್ಕಿಂತ ಒಂದು ಸೂಪರ್ ಆಗಿದೆ. ವಂಡರ್ಫುಲ್ ಫಿಲ್ಮ್. ಬಹಳ ಖುಷಿ ಆಯ್ತು ಬಂದು ನೋಡಿದ್ದಕ್ಕೆ. ಅಂಡ್ ಐ ಥಿಂಕ್ ಚೈತನ್ಯ ಅಂಡ್ ಇಡೀ ಟೀಮ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಟೈಗರ್ ಅವ್ರಿಗೆ ಕೂಡ ಎಸ್ ಕಂಗ್ರಾಚುಲೇಷನ್ಸ್. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಹೋಪ್ ಇದು ಸುಮಾರು ದಿನಗಳು, ಸುಮಾರು ವಾರಗಳು, ತಿಂಗಳುಗಳು ಓಡ್ಲಿ ಅಂಡ್ ಒಳ್ಳೇದಾಗ್ಲಿ ಅಷ್ಟೇ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ಬಲರಾಮನ ದಿನಗಳು ಚೈತನ್ಯ ನಿರ್ದೇಶನ ಮಾಡುವಂತ ಒಂದು ಅದ್ಭುತವಾದ ಮತ್ತೊಂದು ಅಂಡರ್ವರ್ಲ್ಡ್ ಸಿನಿಮಾ. ಕ್ಲಾಸಿಕ್ ಅನ್ಸುತ್ತೆ, ಬಟ್ ಅಗೇನ್ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಅನ್ಸುತ್ತೆ. ಚೈತನ್ಯ ಒಂದು 30 ವರ್ಷದ ಪರಿಚಯ ಇನ್ನೂ ಚೇಂಜೇ ಆಗಿಲ್ಲ, ಅಂದ್ರೆ ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ. ಸೊ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ, ಅದನ್ನ ಭಿನ್ನವಾಗಿ ಕತೆ ಕಟ್ಕೊಡೋ ಮೂಲಕ ಸಿನಿಮಾ ಗೆದ್ದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ, ಅಂಡ್ ಅಫ್ಕೋರ್ಸ್ ಡೈರೆಕ್ಷನ್ ಬಗ್ಗೆ ಏನು ಮಾತಾಡಂಗಿಲ್ಲ, ಎಲ್ಲವೂ ಅಚ್ಚುಕಟ್ಟಾಗಿದೆ. ದಯವಿಟ್ಟು ನೋಡಿಲ್ದವ್ರು ಬಂದು ಸಿನಿಮಾ ನೋಡಿ. 80-90ರ ದಶಕದ ಬೆಂಗಳೂರು ನಿಮಗೆ ದರ್ಶನ ಆಗುತ್ತೆ, ಅವತ್ತಿನ ಜನಜೀವನ ನಿಮಗೆ ದರ್ಶನ ಆಗುತ್ತೆ, ರೌಡಿಸಮ್ ಇರ್ಬೋದು, ಎಲ್ಲವೂ. ಸೊ ಎಲ್ಲವೂ ಚೆನ್ನಾಗಿದೆ. ಸಿನಿಮಾ ತಂಡಕ್ಕೆ ಒಳ್ಳೇದಾಗಿ, ಚೈತನ್ಯಕ್ಕೆ ಒಳ್ಳೇದಾಗಿ. ಥ್ಯಾಂಕ್ ಯು. ಬಲರಾಮನ ದಿನಗಳು. ಮೊದಲನೇದಾಗಿ ಇವತ್ತು ಸಿನಿಮಾ ಕಂಟೆಂಟ್ ಅಂತ ಏನು ಹೇಳ್ತೀವಿ, ಐ ಥಿಂಕ್ ಈ ಸಿನಿಮಾನಲ್ಲಿ ಒಂದು ಅದ್ಭುತವಾದ ಕಂಟೆಂಟ್ ಇದೆ. ಕಂಟೆಂಟ್ ಚೆನ್ನಾಗಿದ್ರೆ ಜನ ಬಂದು ನೋಡ್ತಾರೆ ಅನ್ನೋದಕ್ಕೆ ಐ ಥಿಂಕ್ ದಿಸ್ ಒನ್ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ದಯವಿಟ್ಟು ಯಾರು ಸಿನಿಮಾ ನೋಡಿಲ್ಲ, ಸಿನಿಮಾನ ಬಂದು ನೋಡಿ. ಆ್ಯಂಡ್ ಚೈತನ್ಯ ಸರ್ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಒಂದು ಅದ್ಭುತವಾದ ಮೇಕಿಂಗು, ಒಂದು ಕ್ಲಾಸಿಕ್ ಅಂಡರ್ವರ್ಲ್ಡ್ ಸ್ಟೋರಿ ಅಂತಲೇ ಹೇಳ್ಬೋದು. ಇರೋ ಒಂದು ಕಡೆ ಒಂದು ಸೆಂಟಿಮೆಂಟ್, ಒಂದು ಸಿನಿಮಾಗೆ ಒಂದು ಸೆಂಟಿಮೆಂಟ್ ಎಷ್ಟು ಮುಖ್ಯ ಅಂದರೆ, ಒಂದು ಕ್ಲೈಮ್ಯಾಕ್ಸಲ್ಲಿ ಸೆಕೆಂಡ್ ಹಾಫಲ್ಲಿ ಜನ ಥಿಯೇಟ್ರಿಂದ ಎದ್ದೋದಾಗ ಆ ಟೈಮಲ್ಲಿ ಒಂದು ತುಂಬ ಒಂದು ರಾ ಸೆಂಟಿಮೆಂಟ್ ಅಂತ ಒಂದಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ಪ್ರತಿಯೊಬ್ಬರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಆ್ಯಂಡ್ ನನ್ನ ಆತ್ಮೀಯ ಗೆಳೆಯರಾದ ಬ್ರದರ್ ವಿನೋದ್ ಪ್ರಭಾಕರ್ ಅವರ ಒಂದು ಪರ್ಫಾರ್ಮೆನ್ಸು ಐ ಥಿಂಕ್ ಪ್ರತಿಯೊಂದು ಸಿನಿಮಾನಲ್ಲೂ ಮಾದೇವ ಆದಮೇಲೆ ಮತ್ತೆ ಈ ಸಿನಿಮಾ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ಗೆ ಒಂದು ಒತ್ತು ಕೊಟ್ಟು ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆಲ್ ದಿ ಆರ್ಟಿಸ್ಟ್ ಪ್ರತಿಯೊಬ್ಬರನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ನು ಅಷ್ಟು ಚೆನ್ನಾಗಿ ಬಂದಿದೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ಸಿನಿಮಾ ನೋಡಿ, ಯಾಕಂದರೆ ಒಂದು ಕೊಡ್ತಾ ಇದೆ ಸಿನಿಮಾ ಜನ ಬರ್ತಿಲ್ಲ ಅಂತ. ಬಟ್ ಈ ಥರ ಕಂಟೆಂಟು ಬಂದಾಗ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಇದಕ್ಕಿಂತ ಮುಂಚೆ ಆ ದಿನಗಳು ಬಂದಿತ್ತು ನಮ್ಮ ಚೈತನ್ಯ ಸರ್ದೆ. ಅದರಲ್ಲೂ ವರ್ಕ್ ಮಾಡಿದ್ದೆ ನಾನು ಎಡಿಟರ್ ಆಗಿ. ಇನ್ಫ್ಯಾಕ್ಟ್ ಆ ಸಿನಿಮಾದಲ್ಲಿ ಬಲರಾಮನ್ ಪಾತ್ರ ಒಂದು ಮಾಡಿದೆ, ಒಂದು ಚಿಕ್ಕ ಒಂದು ಕ್ಯಾರೆಕ್ಟರ್ ತರ ಬಂದಿತ್ತು. ಬಟ್ ಈ ಸಿನಿಮಾದಲ್ಲಿ ಬಲರಾಮನ ದಿನಗಳಲ್ಲಿ ಬಲರಾಮದು ಲೈಫ್ ಜರ್ನಿ ಬಂದಿದೆ. ಅದ್ಭುತವಾದ ಚಿತ್ರ. ಆಮೇಲೆ ಪಾತ್ರವರ್ಗಗಳಂತೂ ಸೂಪರ್ ಆಗಿ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸು. ಆಮೇಲೆ ಆರ್ಟಿಸ್ಟ್ ಹಿಂಡೆ ಇದೆ ಅಂತ ಹೇಳ್ಬೋದು. ವಿನೋದ್ ಅವರಂತೂ ಒಂದು ಅವರಲ್ಲೂ ಒಂದು ಈ ರೀತಿ ಒಂದು ವಿಭಿನ್ನವಾದ ಒಂದು ಆರ್ಟಿಸ್ಟ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಆಗಲಿ, ಆಮೇಲೆ ಟೆಕ್ನಿಷಿಯನ್ಸು ಅಷ್ಟೇ, ಕ್ಯಾಮ್ರಾಮನ್ಸರು, ಮ್ಯೂಸಿಕ್ ಆಗಲಿ, ಎಲ್ಲ ಅದ್ಭುತ. ಕನ್ನಡ ಜನತೆ ಈ ರೀತಿ ಸಿನಿಮಾ, ಈ ರೀತಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊಂತೀನಿ. ಒಳ್ಳೇದಾಗ್ಲಿ ಬಲರಾಮಗೆ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಬಹಳ ಅದ್ಭುತವಾದ ಸಿನಿಮಾ.
ನಮ್ಮನ್ನ 80ರ ದಶಕಕ್ಕೆ ಕರ್ಕೊಂಡು ಹೋಗುತ್ತೆ. 2.5 ಗಂಟೆ ನಾವ್ ಎಲ್ಲಿದ್ದೀವಿ ಅನ್ನೋದೇ ನಮ್ಗೆ ಮರೆಸ್ಬಿಡುತ್ತೆ. ರೌಡಿಸಂನಲ್ಲೂ ಒಂದು ಪ್ರಾಮಾಣಿಕತೆ ಇಟ್ಕೊಂಡಿದ್ದಂಥ ಒಬ್ಬ ಅಂಡರ್ ವರ್ಲ್ಡ್ ಡಾನ್ ಕತೆ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ನಾನು ಸ್ಕೂಲು ಕಾಲೇಜ್ನಲ್ಲಿ ಇರ್ಬೇಕಾದ್ರೆ ಇವ್ರ ಕಥೆನ ಕೇಳಿದ್ದೆ. ಸೊ ಇದು ಕಣ್ಣಾರೆ ನೋಡಿದೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಒಳ್ಳೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಇದು. ಸೊ ಯಾರ್ಯಾರಿಗೆ ಈ ಮಾಸ್ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾನ ಮಿಸ್ ಮಾಡಕ್ ಹೋಗ್ಬಿಡಿ. ದಯವಿಟ್ಟು ಬಂದು ಬಲರಾಮನ ದಿನಗಳನ್ನ ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ವೈಲೆನ್ಸ್ ಸಿನಿಮಾನು ಡೀಸೆಂಟ್ ಆಗಿ ಮಾಡೋದು ಹೆಂಗೆ ಅಂತ ಚೈತನ್ಯ ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಅವ್ರು ಹಾಕಿರೋ ಅದ್ಭುತವಾದ ಸೆಟ್ಗಳು, ಈ 80s ಬ್ಯಾಕ್ ಡ್ರಾಪ್, 85 ಬ್ಯಾಕ್ ಡ್ರಾಪ್, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿಕೊಂಡು BL ವೇಣು ಅವ್ರ ಕೆಲಸ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ. ವಿನೋದ್ ಪ್ರಭಾಕರ್ದು ಅಭಿನಯ ಚೆನ್ನಾಗಿದೆ. ಚೈತನ್ಯಗೆ ಆಲ್ ದ ವೆರಿ ಬೆಸ್ಟ್. ಈ ಥರ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ. ನಮ್ಮ ಕನ್ನಡ ಜನತೆ ತುಂಬಾ ಶ್ರಮ ವಹಿಸಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ. ಥ್ಯಾಂಕ್ ಯು. ಬಲರಾಮನ ದಿನಗಳು ಇಡೀ ತಂಡದವರಿಗೆ, ನಿರ್ದೇಶಕರಾಗಿರಲಿ, ನಿರ್ಮಾಪಕರಾಗಿರಲಿ, ಪ್ರತಿಯೊಬ್ಬ ಆಕ್ಟರ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಸಿನಿಮಾಟೋಗ್ರಫಿ, ನಿರ್ದೇಶನ, ಆಕ್ಟಿಂಗ್, ಆಮೇಲೆ ನಿಜವಾಗ್ಲೂ 2.5 hours ಹೇಗೆ ಕಳೀತೋ ನನಗೆ ಗೊತ್ತಾಗ್ತಿಲ್ಲ. ಆ ದಿನಗಳು ಒಂಥರ ಫೀಲ್ ಬಂತು. ಆಮೇಲೆ 20-30 ವರ್ಷ ಹಿಂದೆ ಹೇಗಿತ್ತು ಆ ಒಂದು ನಿಜವಾದ ಒಂದು ಕತೆ, ಒಂದು ನಿಜವಾಗ್ಲೂ ಬಹಳ ಅದ್ಭುತವಾಗಿ ಅದು ನಮ್ಮ ಕನ್ನಡ ಚಲನಚಿತ್ರ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರು ಅಷ್ಟೇ, ಆದಷ್ಟು ಬೇಗ ನೀವು ಪ್ರತಿಯೊಬ್ಬರು ಹೋಗಿ ಈ ಪಿಕ್ಚರ್ನ ನೋಡಬೇಕು. ಎಲ್ರಿಗೂ ದಯವಿಟ್ಟು ಹೇಳಿ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆಗಳು. ಒಳ್ಳೇದಾಗಲಿ. ಚೈತನ್ಯಂಗೆ ಮೊದಲದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ದಿನಗಳು ಆದ್ಮೇಲೆ ಬಂದಂಥ ಬಲರಾಮನ ದಿನಗಳು ಪೂರ್ತಿ ಕಥೆ, ಡೈರೆಕ್ಷನು ಪ್ರತಿಯೊಂದೂ ಚೈತನ್ಯನೇ ಮಾಡಿರೋದು. ಈಸ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ಭಾಳ ಒಳ್ಳೆಯ ಕೆಲಸಗಳನ್ನು, ಚೈತನ್ಯನ ಉಳಿದ ಕೆಲಸಗಳನ್ನು ನಾನು ನೋಡಿದ್ದೀನಿ. ಮುಖ್ಯವಾಗಿ ನಮಗೆ ಚರಿತ್ರೆ ಗೊತ್ತಿರುತ್ತೆ, ಆದರೆ ಚರಿತ್ರೆಯಿಂದ ಆಚೆಗಿಟ್ಟಿರುವಂಥ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರಲ್ಲ. ಬಲರಾಮನ ದಿನಗಳು ಅಂಥ ಒಂದು ಝಲಕನ್ನ ನಮ್ಮ ಮುಂದೆ ಬೆಂಗಳೂರಿನ ಬಗ್ಗೆ ತಂದಿಡ್ತಾ ಇದೆ. ಟೆಕ್ನಿಕಲಿ ಎಕ್ಸ್ಟ್ರೀಮ್ಲಿ ಗುಡ್ ಫಿಲ್ಮ್. ಯಾರೂ ಮಿಸ್ ಮಾಡ್ಕೋಬೇಡಿ, ನೋಡಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ. ಇಟ್ಸ್ ಒನ್ ಬ್ಯೂಟಿಫುಲ್ ಥಿಂಗ್. ಇಲ್ಲಿ ಎಲ್ಲೂ ಈಗ ಪ್ರಚಾರ ಆಗ್ತಿರೋ ಥರ ಹೇಟ್ರೆಡ್ ಇಲ್ಲ. ಹಿಸ್ಟ್ರಿಯಲ್ಲಿ ಏನಾಯಿತು ಅನ್ನೋದಿದೆ. ಆ್ಯಂಡ್ ವೈಲೆನ್ಸ್ ಇಸ್ ನಾಟ್ ದ ವೈಲೆನ್ಸ್ ದಟ್ ವಿಲ್ ಹಾರ್ಮ್. ಪ್ಲೀಸ್ ವಾಚ್ ಇಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಬಲರಾಮನ ದಿನಗಳು ನೋಡ್ಕೊಂಡ್ಬಂದ್ವಿ. ನಿಜವಾಗ್ಲೂ ಅಂದ್ರೆ ನಾವು ಹುಟ್ಟೋಕ್ಕಿಂತ ಮುಂಚೆ ಇದೆಲ್ಲ ಆಗಿರೋದು. ನಂಗೆ ನಿಜವಾಗ್ಲೂ ಇದೆಲ್ಲ ಗೊತ್ತಿರ್ಲಿಲ್ಲ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಈ ತರ ಎಲ್ಲ ಆಗಿದೆ ಅಂತ. ಎಷ್ಟು ಹಾನೆಸ್ಟಿ ಅಂದ್ರೆ, ಒಬ್ಬ ರೌಡಿ ಬಲರಾಮ ಅನ್ನೋರು ಇನ್ನಸೆಂಟ್ ಇಂದ ರೌಡಿ ಆಗಿದ್ದು ಹೇಗೆ, ಮತ್ತೆ ಅವ್ರು ರೌಡಿಯಾಗಿದ್ದಾಗ್ಲೂ ಹೇಗೆ ಅವರು ಇನ್ನಸೆನ್ಸ್ ಆಗಿರ್ಬೋದು, ಹಾನೆಸ್ಟಿ ಎಲ್ಲ ಒಳ್ಳೇದ್ ಮಾಡ್ತಿದ್ರು ಅನ್ನೋದನ್ನ ನಾವು ಇದರಲ್ಲಿ ಬಲರಾಮನ ದಿನಗಳಲ್ಲಿ ನೋಡಿದ್ವಿ. ಇಡೀ ಕಾಸ್ಟ್ ಅಂಡ್ ಕ್ರೂಗೆ ಮೈ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿ, ಇಟ್ಸ್ ಅ ವೆರಿ ನೀಟ್ ಸಿನಿಮಾ. ಮ್ಯೂಸಿಕ್ ಆಗಿರ್ಬೋದು, ಎಲ್ಲರ ಆಕ್ಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಕೆ ಎಂ ಚೈತನ್ಯ ಸರ್ ಸಕ್ಕರಾಗೆ ನೀಟ್ಲಿ ಕ್ರಾಫ್ಟೆಡ್. ಸೊ ಮೈ ಬೆಸ್ಟ್ ವಿಶಸ್ ಅಂಡ್ ಮೈ ಕಂಗ್ರ್ಯಾಚುಲೇಷನ್ಸ್ ಟು ದಿ ಟೀಮ್. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಪಕ್ಕ ನಿಮಗೆ ಇಷ್ಟ ಆಗುತ್ತೆ. ಇಟ್ಸ್ ಅ ವೆರಿ ಕ್ಲಾಸಿಕ್. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಫಸ್ಟ್ ಆಫ್ ಆಲ್ ಐ ಥಿಂಕ್ ಅವರ ಅಚ್ಚುಕಟ್ಟಾಗಿ ಮಾಡಿರೋಂಥ ಒಂದು ಸಿನಿಮಾ. ಚೈತನ್ಯ ಸರ್ಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಸಿನಿಮಾ ಇಮೋಷನ್ಸು ಇದೆ ಆ್ಯಂಡ್ ಹಲವಾರು ವೆರೈಟಿ ಇದೆ. ಆ್ಯಂಡ್ ಇದನ್ನ ಥಿಯೇಟ್ರಲ್ಲೇ ನೋಡೋದು ಒಂದು ಎಕ್ಸ್ಪೀರಿಯನ್ಸ್. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ, ಅದರ ಅವಶ್ಯಕತೆ ನಮಗಿದೆ.
ಅಂಡ್ ಆಲ್ಸೋ ಮ್ಯೂಸಿಕ್ಗೆ ನಿಜವಾಗ್ಲೂ ಮ್ಯೂಸಿಕ್ ಚೆನ್ನಾಗಿದೆ ಅಂಡ್ ಆಲ್ಸೋ ಪ್ರಿಯಾ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ಮೆನ್ಷನ್ ವಿನೋದ್ ಸರ್ ಅವರ ಐ ಥಿಂಕ್ ಅದೊಂದು ಒನ್ ಟೇಕ್ ಅಲ್ಲೇ ಒಂದು ಫೈಟಿಂಗ್ ಸೀನ್ ಇತ್ತು. ಸೊ ಇಟ್ ವಾಸ್ ರಿಯಲಿ ಕ್ಲಾಪ್ ವರ್ದಿ, ಕುಡೋಸ್. ಅವರ ಪರಿಶ್ರಮನೂ ಅದರಲ್ಲಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಅದ್ಭುತವಾಗಿರುವಂತ ಸಿನಿಮಾ. ಒಂದು ಬ್ಯಾಕ್ 80s ಹೋದಂಗೆ ಒಂದು ಫೀಲ್ ಆಯ್ತು. ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಅಂತ ಅನಿಸ್ತು. ನನಗೆ ಇಂಡಸ್ಟ್ರಿಲಿ ಒಂದಷ್ಟು ಜನರ ಫೈಟ್ಸ್ ಇಷ್ಟ ಆಗುತ್ತೆ. ದರ್ಶನ್ ಸರ್ ಫೈಟ್ ಆಗಿರ್ಬೋದು, ಒಂದಷ್ಟು ಜನ ದುನಿಯಾ ವಿಜಯ್ ಸರ್ ಫೈಟ್ ಆಗಿರ್ಬೋದು. ಅದ ನಂತರ ನನಗೆ ಇಷ್ಟ ಆಗುವಂತ ಅದ್ಭುತವಾಗಿರುವಂತ ಫೈಟ್ ಮಾಡುವಂತ ಹೀರೋ ಅಂದ್ರೆ ನನಗೆ ಇಷ್ಟ ಆಗೋದು ವಿನೋದ್ ಸರ್. ಸೊ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಸಟಲ್ ಪರ್ಫಾರ್ಮೆನ್ಸ್, ಒಂದು ಮೆಥಡ್ ಆಕ್ಟಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರು ಮಾಡಿರುವಂತ ಪರ್ಫಾರ್ಮೆನ್ಸ್ ನ ಥಿಯೇಟರ್ಗೆ ಬಂದು ನೋಡ್ಬೇಕು. ಅಂಡ್ ವಿನಯ್ ಇಸ್ ಎಕ್ಸೆಪ್ಷನಲ್. ಜೊತೆಯಲ್ಲಿ ನಾವು ಕಂಟೆಂಪ್ರರೀಸ್ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ವಿನಯ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಪ್ರತಿ ಒಬ್ರು ಅವರವರ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ. ಚೈತನ್ಯ ಸರ್ ಅಂತ ಮೇರು ಡೈರೆಕ್ಟರ್ ಬಂದು ದಯವಿಟ್ಟು ಥಿಯೇಟರ್ಗೆ ಬನ್ನಿ ಅಂತ ಕೇಳ್ಕೊಳ್ಳೋದು ನಮ್ಮ ಇಂಡಸ್ಟ್ರಿಗೆ ಶೋಭೆ ತರಲ್ಲ. ದಯವಿಟ್ಟು ನಾವೆಲ್ಲರೂ ನಮ್ಮ ಕರ್ತವ್ಯ ಆಗುತ್ತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದನ್ನ. ಒಂದು ಒಳ್ಳೆ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋಣ. ಬಲರಾಮನ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ನನ್ಗೆ ಭೂಗತ ಲೋಕ ಅಂತ ಬಂದಾಗ, ಒಂದು ಅಂಡರ್ ವರ್ಲ್ಡ್ ಪ್ರಪಂಚಕ್ಕೆ ಬಂದಾಗ ಐ ಥಿಂಕ್ ಹುಡುಗಿರ್ಗೆ ಜಾಸ್ತಿ ಕನ್ವಿನ್ಸ್ ಆಗಲ್ಲ ಅಥವಾ ಹುಡುಗಿರ್ಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಬಟ್ ಈ ಒಂದು ಸಿನಿಮಾ ನಿಜವಾಗ್ಲೂ ತುಂಬಾನೇ ಕನೆಕ್ಟ್ ಆಗುತ್ತೆ, ತುಂಬಾನೇ ಇಷ್ಟ ಆಗುತ್ತೆ. ಯಾಕೆಂದ್ರೆ ಇದು ಒಂಥರ ಅಂಡರ್ ವರ್ಲ್ಡ್ ನ ಫ್ಯಾಂಟಸಿ ಬಿಲ್ಡಪ್ ಆ ತರ ತೋರಿಸಿಲ್ಲ. ಅದು ಹೇಗಿತ್ತು ರಸ್ಟಿಕ್ ಆಗಿ, ಆಗಿನ ಕಾಲದಲ್ಲಿ ಆಗಿನ ಬೆಂಗಳೂರು ಹೇಗಿತ್ತು, ಆಗಿನ ಸ್ಟೈಲಿಂಗ್ ಹೇಗಿತ್ತು, ಆಗಿನ ಹುಡುಗರು ಆ ಅಂಡರ್ ವರ್ಲ್ಡ್ ಹಾಗೆ ತೋರಿಸಿದ್ದಾರೆ. ತುಂಬಾ ರಸ್ಟಿಕ್ ಆಗಿತ್ತು. ಅಂಡ್ ಲೈಕ್ ಶಿಶಿರ್ ಸೆಟ್, ಕಾಸ್ಟಿಂಗ್ ಅಮೇಝಿಂಗ್, ಕಾಸ್ಟಿಂಗ್, ಡೈರೆಕ್ಷನ್, ಕ್ಯಾಮ್ರಾ ಎಲ್ಲ ಸಖತ್ತಾಗಿತ್ತು. ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರುವಂತ ಸಿನಿಮಾ ಅಂಡ್ ಎಲ್ರಿಗೂ ಒಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ವಿನೋದ್ ಸರ್ ನಿಜವಾಗ್ಲೂ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ತುಂಬಾನೇ ಕನೆಕ್ಟ್ ಆಗ್ತಾರೆ. ಅವ್ರು ಎಲ್ಲೂ ಒಂದು ಡಾನ್ ತರ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಬಟ್ ಡಾನ್ ಆಗಿರ್ತಾರೆ. ಸೊ ದಟ್ ಈಸ್ ಹೌ ಸಟಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ವಿನಯ್, ಓ ಮೈ ಗಾಡ್, ಹಿ ಸ್ಟೀಲ್ಸ್ ದ ಶೋ. ನಿಜವಾಗ್ಲೂ ವಿನಯ್ ಅವರಂತೂ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಕ್ಯಾರೆಕ್ಟರೈಸೇಷನ್ಸ್ ಎಲ್ಲಾ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಎಸ್ಪೆಷಲಿ ವಿನಯ್ ವಿಲ್ ಸ್ಟ್ಯಾಂಡ್ ಔಟ್ ಅಂತಾನೆ ಹೇಳ್ಬೋದು. ಅದ್ಭುತವಾದಂತ ಒಂದು ಸಿನಿಮಾ, ಕನ್ನಡ ಸಿನಿಮಾವನ್ನ ನಾವು ಥಿಯೇಟರ್ಗೆ ಬಂದು ನೋಡೋಣ. ಎಲ್ರು ಬಂದು ಬಲರಾಮ ನೋಡಿ ಥಿಯೇಟರ್ಗೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳನ್ನ ಈಗ ನೋಡಿದ್ವಿ. ಹಿಂಸೆ ಅನ್ನೋದು, ವೈಲೆನ್ಸ್, ಕ್ರೈಮ್ ಅನ್ನೋದು ಒಂದು ಕಠೋರವಾದ ವಾಸ್ತವ. ಅದ್ರ ಬಗ್ಗೆ ನಾವು ಎಷ್ಟೇ ಮುಜುಗರ, ಸಂಕೋಚ, ವಾಕರಿಕೆ ನಡೆಸಿದ್ರು ಕೂಡ ಆ ಒಂದು ಭೂಗತ ಜಗತ್ತಿನ ಸುತ್ತವೇ ನಾವು ಬದುಕಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ನನ್ನ ಗೆಳೆಯ ಚೈತನ್ಯ ಈ ಹಿಂಸೆಯ ದಿನಗಳನ್ನ ಅತ್ಯಂತ ಕಲಾತ್ಮಕವಾಗಿ ಹೇಳುವಂತ ಪ್ರಯತ್ನ ಮಾಡಿರೋದು ಇಲ್ಲಿಯ ನನಗೆ ಬಹಳ ಮೆಚ್ಚತಕ್ಕಂಥ ಸಂಗೀತ. ಆರ್ಟಿಸ್ಟಿಕಲಿ ಮೆನ್ಷನ್ ದ ಹೋಲ್ ಕ್ರೈಮ್ ಡ್ರಾಮಾ. ಇನ್ನೊಂದು, ಆ ಕಾಲಘಟ್ಟದ ಪರಿಕರಗಳನ್ನು ಕಟ್ಟಿರೋದಿದೆಯಲ್ಲ, ವಸ್ತುಗಳನ್ನ, ಆರ್ಟ್ ಡಿಪಾರ್ಟ್ಮೆಂಟ್, ಅದು ತುಂಬಾ ಮನೋಜ್ಞವಾಗಿದೆ. ವಿಶೇಷವಾಗಿ ವಿನೋದ್ ಪ್ರಭಾಕರ್ ಕಣ್ಣಲ್ಲಿರುವ ಬೆಂಕಿ, ಸಹಜವಾದ ಒಂದು ವಿಷಾದ, ಸೇಡು, ಅದು ತುಂಬಾ ನ್ಯಾಚುರಲ್ ಆಗಿ ಬರ್ತದೆ. ಈ ಚಿತ್ರಕ್ಕೆ ಶುಭ ಕೋರ್ತೇನೆ. ವೈಲೆನ್ಸ್ ಮಾಡ್ತಕ್ಕಂಥ ಚಿತ್ರಗಳನ್ನ ಇಷ್ಟು ಕಲಾತ್ಮಕವಾಗಿ ಮಾಡಿದ್ರೆ ಅವುಗಳು ಹೆಚ್ಚು ಆಯಾಮವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಚೈತನ್ಯ ಮತ್ತು ತಂಡಕ್ಕೆ, ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ, ಕಲಾವಿದರಿಗೆ ನನ್ನ ಪ್ರೀತಿಯ ಅಭಿನಂದನೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೈತನ್ಯ ಅವರ ನಿರ್ದೇಶನಕ್ಕೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಸೊ ನನಗೆ ಈ ಸಿನಿಮಾ ನೋಡುವಾಗ ಇತ್ತೀಚೆಗೆ ಬಿಡದಿ ಆ ಒಂದು ಹೋರಾಟದಲ್ಲೇ ನಾನಿದ್ದೆ. ಎಲ್ಲೋ ಒಂದ್ ಕಡೆ ನನಗೆ ತುಂಬಾ ರಿಲೇಟಬಲ್ ಅಂತ ಅನಿಸ್ತಾ ಇತ್ತು. ಅಲ್ಲಿ ರೈತರ ಭೂಮಿನ ಬಲವಂತವಾಗಿ ಕಿತ್ಕೊಳ್ಳೋಕ್ ನೋಡ್ತಾ ಇದ್ರು, ಇಲ್ಲಿ ಆ ವಟಾರನ ಬಲವಂತವಾಗಿ ಕಿತ್ಕೊಳ್ಳೋಕ್ ನೋಡ್ತಾ ಇದ್ರು. ಅವಾಗ್ಲೂ ಅಸ್ತಿತ್ವಕ್ಕೆ ಹೋರಾಟ, ಇವಾಗ್ಲೂ ಕೂಡ ಅಸ್ತಿತ್ವಕ್ಕೆ ಹೋರಾಟ. ಸೊ ಆ ಸಿನಿಮಾ ನೋಡಿದಾಗ ನನ್ಗೆ ಅದೇ ಕಣ್ಮುಂದೆ ಬರ್ತಾ ಇತ್ತು. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಸೊ ನಿರ್ದೇಶಕರಿಗೆ ಕಂಗ್ರ್ಯಾಚುಲೇಟ್ ಮಾಡಕ್ ಇಷ್ಟಪಡ್ತೀನಿ. ಇನ್ನು ಬಲರಾಮ ಅನ್ನೋ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ಆಕ್ಟಿಂಗ್ ಮಾಡಿದ್ರೆ ಅಂತ ನಂಗೆ ಅನಿಸ್ಲಿಲ್ಲ. ಅವ್ರ ಪಾತ್ರದಲ್ಲಿ ಜೀವಿಸಿದ್ದಾರೆ. ಆ ಕೊನೆಗೆ ಬರುವಂತ ಟ್ವಿಸ್ಟ್, ಒಂದು ಕ್ಷಣ ಇಡೀ ಥಿಯೇಟರ್, ನಾವೇನ್ ಮಾಲ್ ಅಲ್ಲಿ ನೋಡಿದ್ವಿ, ಒಂದು ಕ್ಷಣ ಸ್ತಬ್ಧವಾಗಿತ್ತು. ಅಂದ್ರೆ ಅಷ್ಟು ಹಾರ್ಟ್ ಬ್ರೇಕಿಂಗ್ ಆಗಿದೆ ಕೊನೆಯ ಸೀನ್. ವಿನಯ್ ಅವರು ಕತ್ತಿ ಅನ್ನೋ ಪಾತ್ರದಲ್ಲಿ ಮಾಡಿದ್ದಾರೆ. ಆ ಮ್ಯಾನರಿಸಮು, ಆ ತಮಿಳ್ ಮಿಶ್ರಿತ ಕನ್ನಡ ಭಾಷೆ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ.
ಲಾಸ್ಟ್ ದರ್ಶನ್ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ದೆ. ಈ ಸಿನಿಮಾದಲ್ಲಿ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕೂಡ ವಿನಯ್ ಅವರಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ವಿನಯ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸ್ ಇಂದ ಕೂಡ ನನಗೆ ಅವ್ರ ಫೇವ್ರೇಟ್ ಸೀಸನ್ 10 ಇಂದ. ಜೊತೆಗೆ ತಾರಾಗಣ ನೋಡ್ತಾ ಹೋದ್ರೆ ತುಂಬಾ ದೊಡ್ಡ ತಾರಾಗಣ, ಎಲ್ಲರೂ ಕೂಡ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಅಂತೂ ಅದ್ಭುತವಾಗಿದೆ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಗೆದ್ದಂಗ ಆಗತ್ತೆ. ಇನ್ನಷ್ಟು ಹೆಚ್ಚಿನ ಪ್ರಯತ್ನಗಳಾಗತ್ತೆ. ಸೊ ಐ ವಿಶ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಆ ದಿನಗಳು ಇಂದ ಹಿಡಿದು ಬಲರಾಮನ ತುಂಬಾ ಚೆನ್ನಾಗಿ ಆ ಒಂದು ಕ್ಯಾರಿ ಬಲರಾಮನ್ ತನಕ ತುಂಬಾ ಚೆನ್ನಾಗಿ ತೋರಿಸಿದ್ರು ಚೈತನ್ಯ ಅವರು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಂದೊಂದು ಕ್ಯಾರೆಕ್ಟರ್ನ ಹ್ಯಾಂಡ್ ಪಿಕ್ ಅಂತ ನೀಟಾಗಿ ನೋಡೋದೇ ಗೊತ್ತಾಗುತ್ತೆ. ವಿನೋದ್ ಅವರಂತೂ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಅದ್ರ ಜೊತೆಗೇನೆ ಅದಕ್ಕೆ ಪಕ್ಕ ಟಕಾಫರ್ ಕೊಡೋದಕ್ಕೆ ನಮ್ಮ ವಿನಿ ಕತ್ತಿ ತರ ನಿಂತ್ಕೊಂಡಿದ್ದಾರೆ ಆಪೋಸಿಟ್. ಒಂದೊಂದು ಕ್ಯಾರೆಕ್ಟರ್ನ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇಡೀ ಸೂಪರ್. ಸೊ ಒಂದೊಂದು ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ. ಇಂಥ ಒಂದು ನಾರ್ಮಲಿ ಚೈತನ್ಯ ಅವ್ರದ್ದು ಒಂದು ಪ್ಯಾಟರ್ನ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಪ್ರತಿಯೊಂದನ್ನು ಆರಾಮಾಗಿ ಎಲ್ರಿಗೂ ತಿಳಿಯೋ ಥರ ಅವರು ಒಂದು ಕತೆ ಹೇಳುವಂಥ ಒಂದು ಪ್ಯಾಟರ್ನ್ ಇರುತ್ತೆ. ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ. ಒಂದು ಈ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇಟ್ಟಿದ್ದಾರೆ. ಅದನ್ನು ತಾವೆಲ್ಲರೂ ಥಿಯೇಟ್ರ್ ಬಂದು ನೋಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗೋದು. ಬಲರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಒಂದು ಒಳ್ಳೆ ಸಿನಿಮಾಗೆ ತಾವೆಲ್ಲರೂ ಜೀವ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಐ ಥಿಂಕ್ ಈ ಸಿನಿಮಾ ವಾಪಸ್ ನಮ್ಮ KM ಚೈತನ್ಯಗೆ ಇಟ್ ಇಸ್ ಹೋಮ್ ಕಮಿಂಗ್ ಅಂತ ಅನ್ಸತ್ತೆ. ಯಾಕಂದ್ರೆ ಇದು ಅವ್ರದ್ದು ಮೋಸ್ಟ್ ಕಂಫರ್ಟಬಲ್ ಜಾನ್ರ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇದು. ಆ್ಯಂಡ್ ಸಿನಿಮಾ ನೋಡೋದ್ಮೇಲೆ ಈ ಕ್ಯಾರೆಕ್ಟರ್ನ ವಿನೋದ್ ಸರ್ ಬಿಟ್ಟು ಇನ್ಯಾರು ಮಾಡಕ್ ಸಾಧ್ಯನೇ ಇರಲಿಲ್ಲ ಅಂತ ಅನ್ಸತ್ತೆ. ಆ್ಯಂಡ್ ಈ ಸಿನಿಮಾ ನೋಡೋದ್ಮೇಲೆ ನನಗೆ ಮೈ ಗುಡ್ ಓಲ್ಡ್ ಫ್ರೆಂಡ್ ವಿನಯ್ ನಾನು ಯಾವಾಗಲೂ ಹೇಳ್ತೀನಿ, ನೀನ್ ವಿಲನ್ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಫೈನಲಿ ಹೀಸ್ ಡನ್ ಇಟ್. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ವಿಲನ್ಗಳ ಕೊರತೆಗೆ ಇದಕ್ಕೆ ಐ ಥಿಂಕ್ ಹೀಸ್ ಗೋಯಿಂಗ್ ಟು ಆಡ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ದ್ಯಾಟ್ ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಟೈಮ್ ಆ್ಯಂಡ್ ಅಗೇನ್ ನಾವು ಪ್ರತಿ ಸಿನಿಮಾ ಬಂದು ನೋಡಿದಾಗೂ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದ್ರೆ ಸಿನಿಮಾ ಅನ್ನೋದು ಇಟ್ ಈಸ್ ಮೆಂಟ್ ಫಾರ್ ಥಿಯೇಟರ್ ವ್ಯೂಯಿಂಗ್. ಸ್ವಲ್ಪ ದಿವಸ ಆದ್ಮೇಲೆ OTT ಬರುತ್ತೆ, 120 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ ಕೊಟ್ಬಿಟ್ಟು ಮನೇಲೆ ನೋಡೋಣ 45 ಇಂಚ್ ಟಿವಿಯಲ್ಲಿ. ಅದು ಬಿಟ್ಬಿಟ್ಟು ಥಿಯೇಟರ್ಗೆ ಬಂದ್ಬಿಟ್ಟು ಒಂದು ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಅದನ್ನೇ ಕೇಳ್ಕೊಳ್ಳೋದಿವಿ ಎವ್ರಿ ಅದರ್ ಫಿಲ್ಮ್. ಆ್ಯಂಡ್ ಈ ಸಿನಿಮಾ ಅಂತೂ ಡೆಫಿನೆಟ್ಲಿ ಇದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋ ಸಿನಿಮಾ. ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ ಇರ್ಬೋದು, ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು, ಎವ್ರಿಥಿಂಗ್ ಇದು ಇಟ್ಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಪ್ರತಾಪ್ ಮಾತ್ರ ಪೊಲೀಸ್ ಕ್ಯಾರೆಕ್ಟರ್ಗೆ ಏಳು ಮಾಡಿಸಿರೋ ಥರ ಇದ್ದಾರೆ ಈ ಸಿನಿಮಾದಲ್ಲಿ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಪ್ರತಾಪ್ ಡನ್ ಸೂಪರ್. ನಮಸ್ಕಾರ. ಆ ದಿನಗಳು ಸಿನಿಮಾ ನೋಡಾದ್ಮೇಲೆ ಚೈತನ್ಯ ಸರ್ ಅಂದರೆ ಅದಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ಭೇಟಿ ಆಗ್ತಿದ್ದೆ ಚೈತನ್ಯ ಸರ್ನ. ಬಟ್ ಚೈತನ್ಯ ಸರ್ದು ಈಗ ಬಲರಾಮನ ದಿನಗಳು ನೋಡಾದ್ಮೇಲೆ ಅವರಿಗೆ ಅಂದರೆ ತುಂಬಾ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಅಂತ ಅನಿಸ್ತು. ಅಂದರೆ ಒಂದು ರಿಯಲ್ ಸ್ಟೋರಿಗಳನ್ನ ಇಟ್ಕೊಂಡು ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಆ ನೈಜ ಕಥೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ಆ 80ಸ್ಗೆ ತೊಗೊಂಡೋಗೋದಿದೆಯಲ್ಲ, ಆ 80s ಸೆಟ್ ಹಾಕಿ ಆ 80ಸ್ಗೆ ತೊಗೊಂಡೋಗಿರೋದ್ರಲ್ಲಿ ಆ ಡೈರೆಕ್ಟ್ರು ವಿಶ್ವಾಸ್ ಇರ್ಬೋದು, ಆಮೇಲೆ ವೇಣು ಸರ್ DOP ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟು ವಿನೋದ್ ಸರಿಂದ ಹಿಡಿದು ಆ ಚಿಕ್ಕ ಪಾತ್ರಗಳು ಮಾಡಿದ್ದವರು ಪ್ರತಿಯೊಬ್ಬರು ಅಂದರೆ ದಿಲೇ ಇರ್ಬೋದು, ರಜತದ್ದು ಒಂದು ಸಣ್ಣ ಪಾತ್ರ ಇಡೀ ಸಿನಿಮಾ ಕಾಣಿಸ್ತಾರಲ್ಲ. ಬಟ್ ಇಲ್ಲ, ಚೆನ್ನಾಗಿ ಫೈಟ್ ಮಾಡಿದ್ದಾರೆ. ಒಂದು ಸೀನ್ ಬಂದ್ರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಇರ್ತದಪ್ಪ, ಎಲ್ಲ ಬಂದಿರಿದ್ರೆ ಎವಳೆ ವಾಟಿ ಹಚ್ಚ ಹೊಡ್ಸ್ಕೊಳ್ಳೋದೇ ಆಗೋಯ್ತಲ್ಲ ಕ್ಯಾರೆಕ್ಟರ್. ನೀನೇ ಇನ್ಸ್ಪಿರೇಷನ್ ಅಂತ. ನೆಕ್ಸ್ಟ್ ನಾವು ಹೀರೋ ಅಕಸ್ಮಾತ್ ನೀನೇ ವಿಲನ್ ಅವಾಗ ಈ ಮಾತು ನಾವ್ ಹೇಳ್ತೀವಿ. ಅವ್ನ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಅಲ್ಲ ಚೆನ್ನಾಗಿ. ನಿನ್ ಪಾತ್ರ ಕಟಾಕ್ಬಿಟ್ಟು ಹೊಡ್ಸ್ಕೊಳ್ಳೋದು ನಾನೇ ಕಳ್ಸ್ಕೊಂಡಿದ್ದು. ಬಟ್ ಚೆನ್ನಾಗಿತ್ತು. ಬಟ್ ಪ್ರತಿಯೊಬ್ರು ವಿನೋದ್ ಸರ್ ಪಕ್ಕದಲ್ಲಿ ಅಂದ್ರೆ ಫ್ರೆಂಡ್ಸ್ ಎಲ್ಲ ಆಕ್ಟ್ ಮಾಡಿದಾರಲ್ಲ, ಅವರು ಪ್ರತಿಯೊಬ್ರು ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೇದಾಗಬೇಕು. ಪ್ರೊಡ್ಯೂಸರ್ಸ್ಗೆ ಆ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ದುಡ್ಡು ಬಂದರೆ ಆ ಪ್ರೊಡ್ಯೂಸರ್ಸು ಇನ್ನೂ ಒಂದಷ್ಟು ಹಲವಾರು ಸಿನಿಮಾಗಳನ್ನ ಮಾಡ್ತಾರೆ. ಯಾಕಂದರೆ ನಾವು ಪ್ರತಿ ಸಲನೂ ಬಂದಾಗ ನಾವು ಕೇಳ್ಕೊಳ್ಳೋದು ಇಷ್ಟ ಪ್ರೇಕ್ಷಕರಲ್ಲಿ, ನೀವು ಬಂದು ಸಿನಿಮಾ ನೋಡಬೇಕಾದ್ರೆ ನೀವು ಕೊಡೋ ಟಿಕೆಟ್ ದುಡ್ಡು 100 ರೂಪಾಯಿ ಇದೆಯಲ್ಲ, ಆ 100 ರೂಪಾಯಲ್ಲಿ ನಾವು ಮೀಡಿಯಾದವ್ರು ಇರ್ಬೋದು ಅಥವಾ ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು,
ಪ್ರತಿಯೊಬ್ಬರು ನಿಮ್ಮಿಂದನೇ ಬದುಕ್ತಿರೋದು. ನೀವು ಬನ್ನಿ, ಥಿಯೇಟರ್ಗಳಿಗೆ ಬನ್ನಿ, ಸಿನಿಮಾ ನೋಡಿ, ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಲರಾಮನ ದಿನಗಳು ಎಷ್ಟು ಆ ಟೈಟಲ್ಗೆ ಏನು ಆಕ್ಟ್ ಆಗುತ್ತೋ ಅದೇ ರೀತಿ ಮೂವಿ ಇದೆ. ಚೈತನ್ಯ ಅವ್ರ ಡೈರೆಕ್ಷನ್ ಆಯಿತು, ವಿನೋದ್ ಪ್ರಭಾಕರ್ ಸರ್ ಆಕ್ಟಿಂಗ್ ಆಯಿತು, ತುಂಬ ರಿಯಲಿಸ್ಟಿಕ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅಲ್ಲಿ ವಿನಯ್ ಯಾವತ್ತು ನಾನು ವಿಲನ್ ಅಂತ ಹೇಳ್ತಾನೆ ಇದ್ರು. ಅದೇ ರೀತಿ ಈ ಮೂವಿಲಿ ಒಂದು ತಮಿಳ್ ಸ್ಲ್ಯಾಂಗ್ ಅಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ವಿನಯ್ ಅವರು. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ಲರೂ ಥಿಯೇಟರ್ ಬನ್ನಿ ಅಂತ ನಾವು ಹೇಳ್ತೀವಿ, ಬಟ್ ಈ ತರ ಮೂವಿ ನಿಜವಾಗ್ಲೂ ಗೆಲ್ಬೇಕು. ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಒಳ್ಳೆ ಸ್ಕ್ರೀನ್ ಪ್ಲೇ, ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದೆ ಮೂವಿ. ಸೊ ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ ಹೇಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬ ನ್ಯಾಚುರಲ್ ಆಗಿ, ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿರುವಂಥ ಸಿನಿಮಾ. KM ಚೈತನ್ಯ ಸರ್ ಆ ದಿನಗಳು ಆದಮೇಲೆ ಆ ದಿನಗಳು ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿತ್ತು. ಈಗ ಅದೇ ರೀತಿ ಬಲರಾಮನ ದಿನಗಳು ಕೂಡ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಸಚ್ ಅ ಫಂಟ್ಯಾಸ್ಟಿಕ್ ಡಿರೆಕ್ಷನ್ ಆ್ಯಂಡ್ ನರೇಷನ್ ಅಂತಲೇ ಹೇಳ್ಬೋದು. ಹಾಗೆ ವಿನೋದ್ ಪ್ರಭಾಕರ್ ಸರ್ ಆ್ಯಸ್ ಯೂಶುವಲ್ ವಾಟ್ ಅ ಪರ್ಫಾರ್ಮರ್. ಆ್ಯಂಡ್ ಹಾಗೆ ಎಲ್ಲರೂ ಹೇಳ್ತೀವಿ ಈಸ್ ಅನ್ ವರ್ಸಟೈಲ್ ಆ್ಯಕ್ಟರ್ ಅಂತ. ಅಷ್ಟು ಚೆನ್ನಾಗಿ ಅವರು ಪಾತ್ರನ ನಿಭಾಯಿಸಿದ್ದಾರೆ ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ಅವರ ಪರ್ಫಾರ್ಮೆನ್ಸ್ನ ನಾವು ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕಲಾವಿದ, ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರಷ್ಟೇ ಅಲ್ಲ, ಸಿನಿಮಾದಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ, ಎಲ್ಲರೂ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಕೂಡ, ಆ್ಯಂಡ್ ಅವರು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅವರ ಪಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ನನ್ನ ಸ್ನೇಹಿತೆ ವಂದಿತಾ ಅವರು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಶಿ ಲುಕ್ಸ್ ಅಮೇಝಿಂಗ್. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ನನ್ನ ಫ್ರೆಂಡ್ ಲೇಖಾ, ಹಾಗೆ ಅವ್ರ ಹಸ್ಬೆಂಡ್ ಶ್ರೇಯಾಸ್ ಅವರು. ಅವ್ರಿಗೆ ಒಳ್ಳೇದಾಗಲಿ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಅವರ ಒಂದು ಪ್ರೊಡಕ್ಷನ್ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಎಲ್ರಿಗೂ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಬಲರಾಮನ ದಿನಗಳು ನೀವು ಸಿನಿಮಾನ ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಷ್ಟು ಅದ್ಭುತವಾದ ಕತೆ. ಸಿನಿಮಾ ನೋಡ್ಬೇಕಾದ್ರೆ ನನಗನ್ಸಿದ್ದು ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಅನಿಸ್ತಾ ಇರಲಿಲ್ಲ. ಲಿಟ್ರಲಿ ಫೀಲ್ ಮಾಡ್ತಾ ಇದ್ದೆ ನಾನು. ಎಲ್ಲರೂ ನಮ್ಮ ಕಣ್ಮುಂದೆ ನಡೀತಾ ಇದೆಯೋ ಅನ್ನೋಷ್ಟು ನ್ಯಾಚುರಲ್ ಆಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ನಮ್ಮನ್ನ ನೋಡಿ ಉರ್ಕೊಳ್ಳೋದಿರ್ಬೋದು, ಅಥವಾ ಬೆನ್ನಿಗೆ ಚೂರಿ ಹಾಕೋದಿರ್ಬೋದು, ನಮಗೆ ಮೋಸ ಮಾಡೋದಿರ್ಬೋದು, ಅವರೆಲ್ಲರೂ ನಮ್ಮವರೇ ಆಗಿರ್ತಾರೆ. ಹಾಗೆ ನಮ್ಮ ಹತ್ರ ಯಾವತ್ತೋ ಒಂದಿನ ಹೆಲ್ಪ್ ಮಾಡಿಸ್ಕೊಂಡವರೇ ಆಗಿರ್ತಾರೆ ಅನ್ನೋ ಒಂದು ಬ್ಯೂಟಿಫುಲ್ ಮೆಸೇಜ್ನ ಕೊಟ್ಟಿದ್ದಾರೆ. ಅದೇನು ಅಂತ ನೀವು ಸಿನಿಮಾದಲ್ಲಿ ಬಂದು ನೋಡಬೇಕು. ಒಟ್ಟಾರೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಪರ್ಫಾರ್ಮರ್ಸ್ ಯಾರ್ಯಾರಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ. ಬನ್ನಿ, ಸಿನಿಮಾನ ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆ ದಿನಗಳು ಸಿನಿಮಾ ನಾನು ಮೊದಲ ದಿನವೇ ನೋಡಿದ್ದೆ. ಅದು ಬಹಳ ಇಂಪ್ಯಾಕ್ಟ್ ಮಾಡಿದಂಥ ಸಿನಿಮಾ. 80-90ರ ದಶಕವನ್ನ ಬಹಳ ಅದ್ಭುತವಾಗಿ ಪೋರ್ಟ್ರೇಟ್ ಮಾಡಿದ್ರು. ಈ ಸಿನಿಮಾ ಕೂಡ ಅದೇ ಕುತೂಹಲದಲ್ಲಿ, ಬಲರಾಮನ ದಿನಗಳು ಕೂಡ ಅದೇ ಕುತೂಹಲದಲ್ಲಿ ಬಂದೆ. ನನಗೆ ಬಹಳ ಆ ದಿನಗಳನ್ನು ನೆನಪಿಸ್ತೆ. ಯಾಕೆಂದ್ರೆ 90s ಅಲ್ಲಿ ನಾವೆಲ್ಲ ಶಾಲೆಯಿಂದ ಆಗಷ್ಟೇ ಕಾಲೇಜಿಗೆ ಬರ್ತಾ ಇದ್ದಂಥ ದಿನಗಳು. ಬಲರಾಮನ ಆ ಕಥೆಯಲ್ಲಿ ಬರುವಂಥ ಅನೇಕ ಪಾತ್ರಗಳು ಅಥವಾ ಆ ಸನ್ನಿವೇಶದಲ್ಲಿ ಇದ್ದಂಥವ್ರು, ನೋಡಿದ್ದವರು, ಆ ರೀತಿ ಸಾಕ್ಷಿ ಪ್ರಜ್ಞೆ ಆಗಿ ಇದ್ದಂಥವ್ರು. ಬನ್ನಿ. ಹಾಗಾಗಿ ಬಹಳ ಚೆನ್ನಾಗಿದೆ. ಒಂದು ಒಳ್ಳೆ ಎಮೋಷನ್ ಕೂಡ ಇರುವಂಥ ಸಿನಿಮಾ. ಪಾತ್ರಗಳು, ಎಲ್ಲ ಪಾತ್ರಗಳನ್ನ, ಬೇರೆ ಬೇರೆ ಸಣ್ಣ ಪಾತ್ರಗಳಾದ್ರೂ ಕೂಡ ಆ ಪಾತ್ರಗಳೆಲ್ಲ ನೆನಪುಳಿಯೋ ಹಾಗೆ ಇರುವಂಥದ್ದು. ತುಂಬಾ ಚೆನ್ನಾದ ಒಳ್ಳೆಯ ಕ್ಯಾನ್ವಾಸ್ ಇದೆ ಸಿನಿಮಾಗೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಇಂಥ ಸಿನಿಮಾಗಳನ್ನ ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆ ಉದ್ಭವ ಆದ್ರೆ ಒಂದೇ, ನಮ್ಗೆಲ್ರಿಗೂ ಒಂದು ನಾಸ್ಟಾಲ್ಜಿ ಅಂತೀವಲ್ಲ, 80-90ರ ದಶಕದ ಬೆಂಗಳೂರು ಮತ್ತು ವ್ಯಕ್ತಿಗಳು, ಪಾತ್ರಗಳು, ಭೂಗತ ಲೋಕದ ಪಾತ್ರಗಳು, ಅವುಗಳನ್ನ ನೋಡೋದೊಂದು ಥ್ರಿಲ್. ಆ ಥ್ರಿಲ್ ಅನ್ನ ಈ ಸಿನಿಮಾದ ಮೂಲಕ ಪೂರೈಸಿದ್ದಾರೆ ಚೈತನ್ಯ ಅವರು. ನೋಡಿ, ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ನಾನು ಇತ್ತೀಚಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಇತ್ತೀಚಿನ ವರ್ಷಗಳಲ್ಲಿ ನೋಡಿರುವಂಥ ಒಂದು ಬೆಸ್ಟ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ದಿನಗಳು ಚೈತನ್ಯ ಅವರು ಮಾಡಿರುವಂಥ ಸಿನಿಮಾ. ಆ ದಿನಗಳು ಸಿನಿಮಾ ಅವತ್ತಿಗೆ ಎಷ್ಟು ಚೆನ್ನಾಗಿತ್ತು ಅದರ 4ರಷ್ಟು ಚೆನ್ನಾಗಿದೆ ಬಲರಾಮನ ದಿನಗಳು. ಈ ಸಿನಿಮಾದಲ್ಲಿ ಮಾಡಿರೋ ಕಲಾವಿದರಾಗಿರ್ಬೋದು, ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ನೆನೆಸ್ತಾ ಇಲ್ಲ. ಸ್ಕ್ರೀನ್ ಮೇಲೆ ನಾವು ಆ ಪಾತ್ರಗಳನ್ನು, ಅಂದರೆ 70-80ರ ದಶಕದ ಏನು
ಆ ವಾತಾವರಣ ಮತ್ತು ಅಲ್ಲಿರುವಂಥ ಪಾತ್ರಗಳನ್ನ ಕಣ್ಮುಂದೆನೇ ನಡೀತಾ ಇರೋಷ್ಟು ನೈಜವಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾ ಚೆನ್ನಾಗಿದೆ. ಮತ್ತು ಎಲ್ಲದಕ್ಕಿಂತ ಫೈನಲ್ ಆಗಿ ಈ ಸಿನಿಮಾನ ನೆರೇಟ್ ಮಾಡಿರೋ ರೀತಿ ಚೈತನ್ಯ ಅವರು ತುಂಬ ಅದ್ಭುತವಾಗಿ ನೆರೇಟ್ ಮಾಡಿದ್ದಾರೆ. ಸೊ ಮತ್ತು ಥಿಯೇಟ್ರ್ನಲ್ಲೇ ನೋಡಬೇಕಾದಂಥ ಒಂದು ಸಿನಿಮಾ ಇದು. ಎಲ್ಲೋ ನಾನು OTT-ನಲ್ಲಿ ಬಂದಾಗ ನೋಡ್ತೀನಿ, TV-ನಲ್ಲಿ ಬಂದಾಗ ನೋಡ್ತೀನಿ ಅನ್ನೋದು ಬಿಟ್ಟು ಥಿಯೇಟ್ರ್ನಲ್ಲಿ ಈ ಸಿನಿಮಾನ ಬಂದು ನೋಡಿ ಈ ಥರದ ಒಳ್ಳೆಯ ಸಿನಿಮಾಗಳನ್ನ ಎಂಕರೇಜ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಆ ದಿನಗಳು ನಂತರ ಚೈತನ್ಯ ಅವರು ಮತ್ತೊಂದು ಕಲ್ಟ್ ಸಿನಿಮಾ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದೇ ಕತೆ ಬಹುಶಃ ಕೆಲವರು ನಿರ್ಮಾಪಕರ ಕೈಯಲ್ಲಿ ಒಂದು ಮಾಸ್ ಎಂಟರ್ಟೈನರ್ ಸಿನಿಮಾ ಆಗ್ಬೋದು, ಆದರೆ ಚೈತನ್ಯ ಅವ್ರ ಕೈಯಲ್ಲಿ ಇದೊಂದು ಕಲ್ಟ್ ಸಿನಿಮಾ ಆಗಿದೆ. ಅದ್ಭುತವಾಗಿದೆ. ಏನು 85ರ ದಶಕ ಆ ಸಮಯದಲ್ಲಿ ಬೆಂಗಳೂರನ್ನ ಕಣ್ಮುಂದೆ ಬರೋ ಥರ ಚಿತ್ರಿಸಿದ್ದಾರೆ. ಎಲ್ಲೂ ಒಂದು ಸಿನಿಮಾ ನೋಡ್ತಿದೀವಿ ಅನ್ಸಲ್ಲ, ನಮ್ಮ ಕಣ್ಣೆದುರುಗಡೆ ಎಲ್ಲ ಘಟನಾವಳಿಗಳು ನಡೀತಾ ಇದೆ ಅನ್ನೋ ಥರ ಭಾಸವಾಗುತ್ತೆ. ಪರ್ಫಾರ್ಮೆನ್ಸ್ ಇಂದ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಅಥವಾ ಆ ಇರಾನ ಮರುಸೃಷ್ಟಿ ಮಾಡೋದಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಫುಲ್ ಮಾರ್ಕ್ಸ್ ಕೊಡ್ಬೋದಾದಂಥ ಸಿನಿಮಾ. ಖಂಡಿತವಾಗೂ ಇದೊಂದು ಕನ್ನಡ ಹೆಮ್ಮೆಯ ಸಿನಿಮಾ. ಏನಂದ್ರೆ ಈಗ ಕನ್ನಡಿಗರು ನೋಡಿ ಗೆಲ್ಸ್ಕೊಳ್ತಿದ್ರೆ ಖಂಡಿತ ತಪ್ಪು ಚಿತ್ರಪ್ರೇಮಿಗಳದೇ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಎಫರ್ಟು, ಅಷ್ಟು ಒಂದು ಸೃಜನಶೀಲತೆ ಅಥವಾ ಅಷ್ಟೊಂದು ಮೇಕಿಂಗ್ ಕ್ವಾಲಿಟಿ ಈ ಸಿನಿಮಾದಲ್ಲಿದೆ. ಯಾವ ಭಾಷೆಯ ಸಿನಿಮಾಗಳಿಗೆ ಬೇಕಾದರೂ ಇದನ್ನ ಮುಂದಿಟ್ಟು ನಾವು ತೋರಿಸ್ಬೋದಾದಂಥ, ಹೆಮ್ಮೆ ಪಡಬಹುದಾದ ಸಿನಿಮಾ. ರೌಡಿಸಮ್ ಸಿನಿಮಾ ಅಂದ ತಕ್ಷಣ ರೌಡಿಸಮ್ನ ವೈಭವೀಕರಿಸುವ ಪ್ರಶ್ನೆ ಇಲ್ಲ ಇಲ್ಲಿ. ಈ ಸಿನಿಮಾ ನೋಡಿದ ನಂತರ ಅದು ಮಾಡಬಾರ್ದು ಅಂತಾನೆ ಅನ್ಸುತ್ತೆ ಹೊರತು ಯಾರಿಗೂ ವೈಭವೀಕರಿಸುವಂಥ ಪ್ರಶ್ನೆ ಇಲ್ಲ. ಬಹಳ ಅದ್ಭುತವಾದ ಸಿನಿಮಾ. ದಯವಿಟ್ಟು ಈ ಸಿನಿಮಾನ ನಾವೆಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡ್ಬೇಕು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಸಿಗೋದು ಥಿಯೇಟ್ರಲ್ಲೇ. ನೀವು ಯಾವುದೇ ಸಣ್ಣ ಪರದೆಯಲ್ಲಿ ನೋಡಿದ್ರೆ ಖಂಡಿತವಾಗಿ ಇದರ 100% ರಸ ಸ್ವಾದ ಮಾಡೋಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಬಲರಾಮನ ದಿನಗಳು ಕನ್ನಡದ ಒಂದು ಅದ್ಭುತ ಸಿನಿಮಾ, ತಾಂತ್ರಿಕವಾಗಿ ಬಹಳ ಮೇಲ್ಮಟ್ಟದಲ್ಲಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಸಿನಿಮಾದ ಒಂದೇ ಒಂದು ಸಮಸ್ಯೆ ಏನಂದ್ರೆ ಈ ಸಿನಿಮಾ ಕನ್ನಡ ಸಿನಿಮಾ ಆಗಿದೆ. ಬೇರೆ ಭಾಷೆಯ ಸಿನಿಮಾ ಆಗಿದ್ರೆ ನಾವೆಲ್ಲರೂ ನಮಗೆ ಉತ್ಪ್ರೇಕ್ಷೆ ಮಾಡಿಕೊಂಡು ನಮ್ಮ ಸೋಷಿಯಲ್ ಮೀಡಿಯಾನ, ನಮ್ಮ ಟೈಮನ್ನ ಎಲ್ಲದನ್ನು ಬಳಸಿ ಈ ಸಿನಿಮಾನ ನಾವೇ ಪ್ರಚಾರ ಮಾಡ್ತಾ ಇದ್ವಿ. ಆದರೆ ಇದು ಕನ್ನಡ ಸಿನಿಮಾ ಆಗಿರೋದ್ರಿಂದ ಒಬ್ಬ ನಿರ್ದೇಶಕ ಇಷ್ಟು ಸೃಜನಶೀಲವಾಗಿ ಒಂದು ಸಿನಿಮಾ ಮಾಡಿ ಇಷ್ಟು ಜನರನ್ನ ಕರೆದು ಸಿನಿಮಾ ತೋರಿಸಿದ ಮೇಲೆ ಕಲೆಕ್ಷನ್ ಬರ್ತಾ ಇಲ್ಲ, ಮುಂದಿನ ವಾರಕ್ಕೆ ಸಿನಿಮಾ ಉಳಿಸ್ಕೋಬೇಕು ಅಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ನಾನು ಕ್ರೈಮ್ ಜರ್ನಲಿಸ್ಟ್ ಆಗಿ 28 ವರ್ಷ ಕೆಲಸ ಮಾಡಿದ್ದೀನಿ. ಇವರೆಲ್ಲರನ್ನೂ ಆಲ್ಮೋಸ್ಟ್ ನೋಡಿದ್ದೀನಿ. ಇವ್ರೇನ್ ಶಿವರಾಜ್ ಅಂತ ಹೇಳ್ತಾ ಇದ್ದಾರೆ, ಅಜೀಮ್ ಅಂತ ಹೇಳ್ತಾ ಇದ್ದಾರೆ, ಬಲರಾಮ ಅಂತ ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ, ಶಶಿಧರ್ ಅಂತ ಹೇಳ್ತಾ ಇದ್ದಾರೆ, ಕತ್ತಿ ಅಂತ ಹೇಳ್ತಾ ಇದ್ದಾರೆ, ಏನು ಆಫೀಸರ್ಸ್ ಕ್ಯಾರೆಕ್ಟರ್ ಬರ್ತಾ ಇದೆ. ಎಲ್ಲರೂ ನಾನು ಆಲ್ಮೋಸ್ಟ್ 90% ಜನರನ್ನು ನೋಡಿದ್ದೀನಿ. ಒಬ್ಬ ಸಿನಿಮಾದ ನಿರ್ದೇಶಕ ಡಿಸಾನೆಸ್ಟ್ ಆಗ್ಬೋದಾಗಿತ್ತು, ಅಪ್ರಾಮಾಣಿಕ ಆಗ್ಬೋದಾಗಿತ್ತು. ಒಂದಷ್ಟು ಚಪ್ಪಾಳೆಗಳಿಗೋಸ್ಕರ, ಒಂದಷ್ಟು ಕಮರ್ಷಿಯಲ್ ಪಾಯಿಂಟ್ಗಳಿಗೋಸ್ಕರ ಈ ಸಿನಿಮಾದಲ್ಲಿ ತುಂಬಾ ಸ್ಕ್ರಿಪ್ಟ್ ಟೈಮಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಪ್ರೇಕ್ಷೆ ಮಾಡ್ಬೋದಾಗಿತ್ತು, ಮ್ಯಾಗ್ನಿಫಿಕೇಶನ್ ಮಾಡ್ಬೋದಾಗಿತ್ತು, ಬೇರೆ ಏನೆಲ್ಲ ಮಾಡ್ಬೋದಾಗಿತ್ತು. ಆದರೆ ಚೈತನ್ಯ ಈ ಸಿನಿಮಾ ತಂಡ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಪ್ರಾಮಾಣಿಕವಾದಂತ, ನೈಜವಾದಂತ ಒಂದು ಪ್ರಯತ್ನನ ಮಾಡಿದ್ದಾರೆ. ಈ ಸಿನಿಮಾ ನೋಡಿದಾಗ ನನಗೆ ಅನ್ಸಿದ್ದಿಷ್ಟೇ, ರಕ್ತ ಕೇವಲ ಬಣ್ಣ ಅಲ್ಲ, ಅದು ಬದುಕು ಕೂಡ ಆಗಿರುತ್ತೆ. ನನಗೆ ಗೊತ್ತಿರಂಗೆ ಬಲರಾಮ ಮೋಸ್ಟ್ ಸ್ಟೈಲಿಶ್ ರೌಡಿ ಆಗಿದ್ದ. ಅವನ ಜೀವನನೇ ತುಂಬಾ ಬೇರೆ ತರ ಇತ್ತು. ಫಸ್ಟ್ ಒಂದು ಡಿಸ್ಕ್ಲೈಮರ್ ಆಗ್ತಾರೆ ಚೈತನ್ಯ. ನಾನು ಇಲ್ಲಿ ಇದ್ದಿದ್ರೆ ಅವ್ರನ್ನ ನೇರವಾಗಿ ಕೇಳ್ತಾ ಇದ್ದೆ, ಯಾಕೆ ಡಿಸ್ಕ್ಲೈಮರ್ ಆಗ್ತಾರೆ ಗೊತ್ತಿಲ್ಲ, ಇದು ಕಾಲ್ಪನಿಕ ಕತೆ, ಈ ಕತೆ ಸತ್ಯ ಕತೆ ಅಲ್ಲ, ವಾಸ್ತವಾಂಶಕ್ಕೆ ದೂರ ಇದೆ, ನಾವೊಂದು ಕ್ರಿಯೇಟಿವ್ ಮಾಡಿದೀವಿ ಅಂತ. ಇಲ್ಲ, ಇದು ಸತ್ಯವಾದ್ದೇ ಕತೆ, ನಮ್ಮ ನಡುವೆನೇ ನಡೆದಿರೋ ಕತೆ. ಆ ಕಾನೂನು ಪ್ರಕಾರನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಜೀವಂತವಾಗಿ 2 ಕಾಲಘಟ್ಟನ ನೋಡಿದವರು ಇಲ್ಲಿ ಇದೀವಿ. ಈಗ ರವಿವರ್ಮ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಬೇರೆ ನಮ್ಮ ವೇಣು ಅವರು ಕೆಲಸ ಮಾಡಿದ್ದಾರೆ. ತುಂಬಾ ಒಂದು ತಂಡ ತುಂಬಾ ಚೆನ್ನಾಗಿ ಮಾಡಿದೆ. ಇವತ್ತು ಇನ್ನೂ ಒಂದ್ಸಲ ಹೇಳ್ತೀನಿ, ಈ ಸಿನಿಮಾದ ಸಮಸ್ಯೆ ಕನ್ನಡ ಸಿನಿಮಾ ಆಗಿರೋದು ಅಂತ ಈ ಚರ್ಚೆಯಲ್ಲಿ ಬಂತು. ಮತ್ತು ಆ ಲಿಬರ್ಟಿ ತಗೊಂಡು ಹೇಳೋದಾದ್ರೆ, ಸಿನಿಮಾ ಲಿಬರ್ಟಿ ತಗೊಂಡು ತುಂಬಾ ಕಡೆ ಚೀಟ್ ಮಾಡ್ಬೋದಾಗಿತ್ತು. ಅದೇನೂ ಮಾಡದಲೆ ವಿನೋದ್ ಪ್ರಭಾಕರ್ ಇರ್ಬೋದು, ಎಲ್ಲರೂ, ವಿನಯ್ ಗೌಡ ಇರ್ಬೋದು, ಬೇರೆ ಬೇರೆಯವ್ರು ಇರ್ಬೋದು, ಎಲ್ಲರೂ ಅವ್ರ ಹೆಸರು ತಗೊಳಕ್ ಹೋಗಲ್ಲ, ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ದುರಂತ ಏನು ಅಂದ್ರೆ ನಮ್ಮಲ್ಲಿ ತೊಡೆ ತಟ್ಟೋರು ತುಂಬಾ ಜನ ಇದ್ದಾರೆ, ಭುಜ ತಟ್ಟಕ್ ಒಬ್ನೂ ಇಲ್ಲ. ನಮಸ್ಕಾರ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾ ನೋಡಿದ್ಮೇಲೆ 4 ಜನ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಚೇತನ್ ಅವರು ನಿರ್ದೇಶನ. ಬಟ್ ಏನಂತಂದ್ರೆ ಅವರು ನನ್ನ ಒಡನಾಟ ಹೇಗಿದೆ ಅಂತಂದ್ರೆ ಸೂರ್ಯಕಾಂತಿ ಸಿನಿಮಾಯಿಂದ ಜೊತೆಲಿದ್ದೀವಿ. ನಿಜವಾಗ್ಲೂ ಅವ್ರ ಜೊತೆ ಒಂದು ಕೆಲಸ ಮಾಡೋದು ತುಂಬಾ ಒಂದು ಹೊಸ ಅನುಭವ. ಯಾಕಂದ್ರೆ ನಾನು ರೆಗ್ಯುಲರ್ ಒಬ್ಬ ಫೈಟ್ ಮಾಸ್ಟರ್ ಏನಂತಂದ್ರೆ ಕಮರ್ಷಿಯಲ್ ಒಂದು ಆಕ್ಷನ್ ತೆಗೆದು ಒಂದು ಬೇರೆ ರೀತಿ ಇರುತ್ತೆ. ಆದ್ರೆ
ಕತೆ ಒಳಗಡೆ ನಿಜ ಜೀವನ ಇಟ್ಕೊಂಡು ತೆಗೆಯೋದು ಒಂದು ತುಂಬಾ ಒಂದು ಚಾಲೆಂಜಿಂಗ್ ಆದಂತ ಒಂದು ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿ ಬಂದಿದೆ. ಆಮೇಲೆ ವೇಣು ಸರ್ ಅವರ ಒಂದು ಛಾಯಾಗ್ರಹಣ ತುಂಬಾ ಚೆನ್ನಾಗಿದೆ. ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ನಾನು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಾನು ಕಂಡಂತ ವಿನೋದ್ ಪ್ರಭಾಕರ್ ಅಲ್ಲಿ ಇವತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಅದ್ಭುತವಾದಂತ ಒಂದು ತುಂಬಾ ಒಂದು ಅಂದ್ರೆ ಯಾರು ಬಿಲೀವ್ ಮಾಡದೇ ಆ ರೇಂಜ್ ಅಲ್ಲಿ ಒಂದು ನಟನೆ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಪರ್ಫಾರ್ಮೆನ್ಸ್ ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂತ ಇದ್ದೀನಿ. ಅಂಡ್ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂಥ ನಿರ್ಮಾಪಕರನ್ನ ನಾವು ಉಳಿಸ್ಕೋಬೇಕು. ಅಂದ್ರೆ ಪ್ರೇಕ್ಷಕರು ನೀವು ಅವ್ರಿಗೆ ಬೆಣ್ ತಟ್ಟಿ ಪ್ರೋತ್ಸಾಹಿಸಬೇಕು. ಇಷ್ಟಗಂಟ ನಮ್ಮ ಚಂದ್ರಚೂಡ್ ಅವ್ರು ಹೇಳ್ದಂಗೆ ಈ ಸಿನಿಮಾಗೆ ನಿಮ್ಮ ಸಹಕಾರ ತುಂಬಾನೇ ಇಂಪಾರ್ಟೆಂಟು. ದಯವಿಟ್ಟು ಈ ಸಿನಿಮಾಗೆ ಒಂದು ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಮನ್ಸಾರ ಕೇಳ್ಕೊಂತೀನಿ. ಇನ್ ಮಿಕ್ಕಿದಂತ ವಿನಯ್ ಗೌಡ ಇರ್ಬೋದು, ರಜತ್ ಅವ್ರು ಇರ್ಬೋದು, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಹೇಳಕ್ ಇಷ್ಟ. ಯಾಕಂದ್ರೆ ಇವಾಗ ಆಲ್ರೆಡಿ ಕನ್ನಡ ಸಿನಿಮಾಗಳೇ ಇಲ್ಲ. ಆ ಟೈಮಲ್ಲಿ ಈ ತರದ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದ್ರೆ ಅದು ಎಲ್ಲೋ ಕೈ ತಪ್ಪೋಗ್ಬಾರ್ದು ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಆ ದಿನಗಳು ನೋಡಿದ್ಮೇಲೆ ಈ ದಿನಗಳು ನೋಡ್ದಂಗೆ ಆಗ್ತದೆ. ಯಾಕಂದ್ರೆ ಇದೊಂಥರ ನಾಸ್ಟಾಲಜಿಕ್ ಫೀಲಿಂಗ್. ಇದೇ ಕಪಾಲಿ ಥಿಯೇಟರ್ ಇತ್ತು ಅವಾಗ. ಎಲ್ಲ ಕನ್ನಡ ಸಿನಿಮಾಗಳನ್ನ ಗುದ್ದಾಡಿ ಹೊಡೆದಾಡಿ ಟಿಕೆಟ್ ಕಷ್ಟಪಟ್ಕೊಂಡು ನೋಡಿದಂತ ಥಿಯೇಟರ್ ಇದು. ಅದೊಂಥರ ಮೊದಲನೇದಾಗಿ ವೆರಿ ನಾಸ್ಟಾಲಜಿಕ್ ದಿನಗಳು. ಸೊ ಈಗ ಇದನ್ನ ಅದ್ಭುತವಾಗಿ ಒಂಥರ ಅರಮನೆ ತರ ಮಾಡಿಟ್ಟಾರೆ. ಇಲ್ಲಿ ಸಿನಿಮಾ ನೋಡಿದ್ ಇನ್ನೂ ಖುಷಿ ಆಯ್ತು. ಮೊದಲನೇದಾಗಿ ಬಲರಾಮನ ದಿನಗಳಲ್ಲಿರುವಂತ ಪ್ರತಿಯೊಂದು ಕ್ಯಾರೆಕ್ಟರ್ಗೂ, ಪ್ರತಿಯೊಂದು ಡೈರೆಕ್ಟರ್ಗೂ, ಅಸಿಸ್ಟೆಂಟ್ ಡೈರೆಕ್ಟರ್ಗೂ, ಅಲ್ಲಿರುವಂತ ಎಲ್ಲ ಆಕ್ಟರ್ಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸಿನಿಮಾ, ತುಂಬಾ ಖುಷಿ ಆಯ್ತು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಿಗೋಸ್ಕರ ಬಂದೆ ಇವತ್ತು ನಾನು, ವಿನಯ್ ಗೌಡಂಗೋಸ್ಕರ. ಕತ್ತಿ ಅಂತೆ ಕತ್ತಿ ಬಡಿ ಮಗು ಏನು ಮಾಡಿದ್ದಾನೆ ಅಪ್ಪ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆಕ್ಟಿಂಗ್. ಕನ್ನಡಕ್ಕೆ ಯಾವುದೋ ತಮಿಳು, ತೆಲುಗು, ಹಿಂದಿ, ಬಾಲಿವುಡ್, ಉಜ್ಬೇಕಿಸ್ತಾನ್ ಹೀರೋ ಅಂತೆ, ವಿಲನ್ ಅಂತೆ ಅಂತೆಲ್ಲ ಕರ್ಕೊಂಡ್ ಬರ್ತಾರೆ. ಇನ್ಮೇಲೆ ನೋಡ್ರಿ ಕತ್ತಿ ನೋಡ್ರಿ, ಎಲ್ಲ ಅವನ್ ಕತ್ತಿ. ವಿನಯ್ ಎಲ್ಲಿದ್ಯಪ್ಪ, ಬಪ್ಪ ಬಾಯ್ಲಿ ಬಾಯ್ಲಿ. ನಿಜವಾಗ್ಲು ಏನ್ರಿ ಮಾಡ್ಯಾನೆ, ಅದ್ಭುತವಾಗಿ ಮಾಡ್ಯಾನೆ. ಅಂಡ್ ಅಫ್ಕೋರ್ಸ್ ನಮ್ಮ ವಿನೋದ್ ಬ್ರೋ ಅಲ್ಟಿಮೇಟ್ ಆಗಿದೆ. ಎಲ್ಲದಿಂದ ಹೇಳಲೇಬೇಕು ನಾನು. ಚೈತನ್ಯ ಅವರ ಆ ದಿನಗಳನ್ನು ನೋಡಿ 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 ಯಾವಾಗ ಬರುತ್ತೆ ನೆಕ್ಸ್ಟ್ ಪಾರ್ಟ್ ಅಂತ ಕಾಯ್ತಾ ಇದ್ವಿ. ಈ ದಿನಗಳು ಕೂಡ ಅದ್ಭುತವಾಗಿದೆ. ಒಟ್ಟಿನಲ್ಲಿ ಬಲರಾಮನ ದಿನಗಳು ಅಮೇಸಿಂಗ್ ಆಗಿದೆ. ಪಾಪ ಚೈತನ್ಯ ಅವ್ರು ಹೇಳ್ತಾ ಇದ್ರು ಈ ಸಿನಿಮಾ ಇನ್ನು ಯಾರು ಪುಷ್ ಮಾಡಲಿಲ್ಲ ಅಂದ್ರೆ ಇದು ಥಿಯೇಟರ್ ಇಂದಾನೆ ಹೋಗುತ್ತೆ ಅಂತ. ಆ ತರ ಯಾರು ಆಗುವಂತ ಚಾನ್ಸ್ ಇಲ್ಲ. ಯಾಕಂದ್ರೆ ಅಷ್ಟೇ ಒಳ್ಳೆ ಸಿನಿಮಾ. ದಯವಿಟ್ಟು ಯಾವ್ದಕ್ಕೂ ಈ ತರ ಆಗೋದಕ್ಕೆ ಯಾರು ಅವಕಾಶ ಮಾಡ್ಕೊಡ್ಬೇಡಿ. ಈ ಸಿನಿಮಾನ ಗೆಲ್ಲಿಸಿ ಮತ್ತಿದೆ ಇನ್ನೊಂದಷ್ಟು ಅದ್ಭುತವಾದ ಸಿನಿಮಾಗಳು ಬರೋ ತರ ಮಾಡಿ. ಥ್ಯಾಂಕ್ ಯು. ಸಜ್ಜು ನವೀನ್ ಸಜ್ಜು ಅಂತ ಯಾರು ಗೊತ್ತಿರಲ್ಲ. ಆಯ್ತು. ಇವತ್ತು ಅದೇ ನಾವು ಬ್ರೋ ಹೇಳ್ದಂಗೆ ಆ ದಿನಗಳನ್ನ ನೋಡಿದ್ವಿ. ಇವಾಗ ಬಲರಾಮನ ದಿನಗಳು ನೋಡೋದಿಕ್ ಬಂದಿದ್ವಿ. ನಮ್ಗೆ ವಿನಯ್ ಬ್ರೋ ನಮ್ಗೆ ಇನ್ವೈಟ್ ಮಾಡಿದ್ರು, ಬಂದು ಪ್ರೀತಿಯಿಂದ ನೀವೆಲ್ಲ ಸಿನಿಮಾ ನೋಡ್ಬೇಕು ಅಂತ. ಹಂಗೇನೆ ಇವತ್ತು ಬಹಳ ಚೆನ್ನಾಗಿ 1985ರಲ್ಲಿ ನಡೆದಂತ ಆಗಿನ ಬೆಂಗಳೂರು ಭೂಗತನ ತುಂಬಾ ಸಹಜವಾಗಿ ನೈಜವಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಅದ್ರ ಜೊತೆಗೆ ಅಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ಒಬ್ರಿಗಿಂತ ಇನ್ಸ್ಪೆಕ್ಟರ್ ಪಾತ್ರಗಳಿರ್ಬೋದು, ಮತ್ತೆ ಆ ಕತ್ತಿ ಪಾತ್ರ ಇರ್ಬೋದು, ಅಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ತುಂಬಾ ಸಹಜವಾಗಿ ಜೀವಿಸಿದ್ದಾರೆ ಪಾತ್ರದಲ್ಲಿ. ಅಷ್ಟೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ, ಆಕ್ಟರ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ, ಎಲ್ಲವೂ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ಕನ್ನಡ ಸಿನಿಮಾ ಗೆದ್ರೆ ಈ ತಂಡದಿಂದ ಇನ್ನೂ 10 ಸಿನಿಮಾಗಳು ಬರ್ತವೆ. ಸೊ ಹಂಗಾಗಿ ಇಡೀ ಬಲರಾಮನ ತಂಡಕ್ಕೆ ಶುಭಾಶಯಗಳು. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಜನತೆಗೆ. ಎಲ್ಲರೂ ಕೂಡ ಸಿನಿಮಾನ ನೋಡಿ, ಮಿಸ್ ಮಾಡ್ಕೊಬೇಡಿ, ಥಿಯೇಟರ್ ನೋಡಿ ಅಂತ ಹೇಳ್ತೀನಿ. ಅಂಡ್ ಆಲ್ ದ ಬೆಸ್ಟ್ ಟೀಮ್ ಬಲರಾಮ. ಇನ್ನೊಂದು ಹೇಳಲೇಬೇಕು, ವಿನಯ್ ಕ್ಯಾರೆಕ್ಟರ್ ನೋಡೋದಕ್ಕೆ ಕಾಯ್ತಾ ಇದ್ದೆ. ಇನ್ನೊಬ್ಬ ವ್ಯಕ್ತಿಯ ಎಂಟ್ರಿ ಬರ್ಲಿ ಅಂತ ಕಾಯ್ತಾ ಇದ್ದೆ. ರಜತ್ದು ಎಂಟ್ರಿ ಅದು ಎಂಟ್ರಿ ಹೊಡೆದ ಅಂದ್ರೆ ಒಡ್ಸ್ಕೊಂಡ ಭಗವಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವರಿಬ್ಬರು ಸೀರಿಯಸ್ ಆಗಿ ಬಟ್ ಇವರಿಬ್ಬರು ಸ್ಕ್ರೀನ್ ಮೇಲೆ ನೋಡಕ್ಕೆ ಒಂಥರ ಮಜಾ. ಆಫ್ ಸ್ಕ್ರೀನು ಅಷ್ಟೇ ತಟ್ಟು ಆಟ ಆಡ್ತಿರ್ತಾರೆ, ಏನೇನೋ ಆಡ್ತಿರ್ತಾರೆ. ಬಟ್ ಇವರಿಬ್ಬರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರ್ಲಿ. ಬಟ್ ನಿಜವಾಗ್ಲೂ ಎಂಟೈರ್ ಮೂವಿ ಬೊಂಬಾಟಮ್ಮ. ಹೇಳಮ್ಮ. ಒಂದೇ ಒಂದು ನಿಮಿಷ. ಆಕ್ಚುಲಿ ಈ ಸಿನಿಮಾ ನೀವು ನೋಡಿದೀರಾ? ಈ ಸಿನಿಮಾನಲ್ಲಿ ನಾನು ಒಂದು ಕಟ್ಟಾಕ್ಸ್ಕೊಂಡು ಒಡ್ಸ್ಕೊಳೋದು ಸೀನ್ ಇದೆಯಲ್ಲ, ಅದು ಇಟ್ಸ್ ಇನ್ಸ್ಪೈರ್ಡ್ ಬೈ ನಿರಂಜನ್. ಬಲರಾಮ ಮೂವಿ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಮೇನ್ಲಿ ವಿನಯ್ ಅಣ್ಣಂಗೋಸ್ಕರನೇ ಮೂವಿ ನೋಡಕ್ಕೆ ಅಂತ ಬಂದಿದ್ದು. ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ, ಕತ್ತಿ ತರನೇ ಮಾಡಿದ್ದಾರೆ.
ತುಂಬಾ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಆಗಿರ್ಲಿ, ಅದು ಪ್ರತಿಯೊಬ್ಬರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ಆ ದಿನಗಳು ಹೇಗಿತ್ತು ಮೂವಿ ಅದಕ್ಕಿಂತ ಸಕ್ಕದಾಗಿದೆ. ಸೊ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಬಲರಾಮ್ ಟೀಮ್. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೈತನ್ಯ ಅವರಿಗೆ ನಾನು ಐ ವಾಂಟ್ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ತುಂಬಾ ವರ್ಷಗಳ ನಂತರ ನಮ್ಮ ಕನ್ನಡ ಸಿನಿಮಾನ ಮತ್ತೊಮ್ಮೆ ಸೊಗಡನ್ನ ವಾಪಸ್ ತಂದಿರುವಂತ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಇದು. ಈ ಸಿನಿಮಾದಲ್ಲಿ ಪರ್ಫೆಕ್ಟ್ ಆಗಿ ಎಲ್ಲ ಸಿನಿಮಾದ ಟೈಟ್ಲ್ ಆಗಿರ್ಬೋದು, ಸಿನಿಮಾದ ಕ್ಯಾಸ್ಟಿಂಗ್ ಆಗಿರ್ಬೋದು, ನನ್ನ ಚೈತನ್ಯ ಸರ್ದು ರೈಟಿಂಗ್ ಸ್ಕಿಲ್ ತುಂಬಾ ಇಷ್ಟ. KK ಸರ್ದು ಸಿನಿಮಾಟೋಗ್ರಫಿ ವರ್ಕ್, ಆಮೇಲೆ ಇದು ಪ್ರತಿಯೊಂದು ಕ್ಯಾರೆಕ್ಟರ್ಗೆ ದಿಸ್ ಗಿವನ್ ಸೋ ಮಚ್ ಆಫ್ ಲೈಫ್ ಟು ಇಟ್. ನಾನೆಲ್ಲೋ ಕಲ್ಸೂರಲ್ಲಿ ಬಿಟ್ಟು ಹುಟ್ಟಿ ಬೆಳೆದ್ರ ಹುಡುಗ, ಇದೆಲ್ಲ ಕೋತ್ವಾಲ್, ಜಯರಾಮ್, ಇದೆಲ್ಲ ಕತೆ ಕೇಳಿ ಬಂದಿರುವಂತ ಹುಡುಗರು ನಾವೆಲ್ಲ. ಅದನ್ನ ನಾವು ಮತ್ತೆ ಪರದೆಯಲ್ಲಿ ಸೋ ಲೈವ್ ಪ್ರತಿಯೊಂದು ಕ್ಯಾರೆಕ್ಟರ್ನ ಎಷ್ಟು ಸೂಕ್ಷ್ಮವಾಗಿ ಬರ್ದಿದ್ದಾರೆ ಅಂತ ಹೇಳಿದ್ರೆ ಐ ಥಿಂಕ್ ಈಸ್ ಎವ್ರಿ ಬ್ಯಾಂಗ್ಳೂರ್ ಬಾಯ್ಸ್ ಡ್ರೀಮ್ ಟು ವಾಚ್ ಅ ಮೂವಿ ಲೈಕ್ ದಿಸ್. ಇದ್ರಲ್ಲಿ ಆಕ್ಟ್ ಮಾಡಿರುವಂತ ನನ್ನ ಗೆಳೆಯ ವಿನಯ್ದು ಟಿವಿಯಲ್ಲಿ ನೋಡಿರ್ಬೋದು, ಸೀರಿಯಲ್ ನೋಡಿರ್ಬೋದು, ಪರದೆಯಲ್ಲಿ ನೋಡಿರ್ಬೋದು. ಬಟ್ ಈ ಒಂದು ಪಾತ್ರದಲ್ಲಿ ಬಲರಾಮನ ದಿನಗಳಲ್ಲಿ ವಿನಯ್ ಒಂದು ಬೇರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದೇನು ಅಂತ ದಯವಿಟ್ಟು ನೀವು ಸಿನಿಮಾ ಬಂದು ನೋಡಬೇಕು. ವಿನಯ್ನ ಬೇರೆ ಒಂದು ವಿನಯ್ ನೋಡುವಂತ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್. ತಮಿಳಲ್ಲಿ ಹೆಂಗೆ ಒಡ ಚೆನ್ನೈ ಇದೆ, ಅದೇ ಪರ್ಸ್ಪೆಕ್ಟಿವ್ ಅಲ್ಲಿ ಬಲರಾಮನ ದಿನಗಳು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಡೈರೆಕ್ಟರ್, ನಮ್ಮೆಲ್ಲರ ಫೆಲೋ ಕೊಲೀಗ್ಸ್ ಮಾಡಿರುವಂತ ಸಿನಿಮಾ. ಈ ಸಿನಿಮಾದಲ್ಲಿ ಮಾಡಿರುವಂತ ವಿನೋದ್ ಪ್ರಭಾಕರ್ಗೆ ಮತ್ತೆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತಾ, ಈ ಸಿನಿಮಾನ ನೀವು ಗೆಲ್ಬೇಕು, ನೀವು ಗೆಲ್ಲಿಸ್ಬೇಕು. ಇದು ನಿಮ್ ಸಿನಿಮಾ. ಟು ಬಲರಾಮನ ದಿನ. ಎಲ್ಲರಿಗೂ ನಮಸ್ತೆ. ಐ ಥಿಂಕ್ ಎಲ್ಲರೂ ಮೂವಿ ಬಗ್ಗೆ ಹೇಳಿದ್ದಾರೆ. ಮೂವಿ ಇಸ್ ವಂಡರ್ಫುಲ್. ಮೂವಿಕ್ಕಿಂತ ನಾನು ಮೇನ್ ಏನ್ ಹೇಳ್ಬೇಕು ಅಂದ್ರೆ ಕ್ಯಾರೆಕ್ಟರ್ಸ್ ನ ತುಂಬಾ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಆಲ್ ಮೈ ಫ್ರೆಂಡ್ಸ್ ಆರ್ ದೇರ್. ವಿನಯ್ ಇರ್ಬೋದು, ಪ್ರತಾಪ್ ಇರ್ಬೋದು, ಅಶ್ವಿನ್ ಅಂಡ್ ಇವರಿಬ್ರು ನನಗೆ ತುಂಬಾ ಇಷ್ಟ ಆದ್ರು. ಇವ್ರ ಪ್ರೆಸೆನ್ಸ್ ಅಂತೂ ಸಕ್ಕದಾಗಿದೆ. ನಿಮ್ಮ ಹೆಸರು? ಅರುಣ್ ಅಂಡ್ ಪುನೀತ್. ಸೊ ಕ್ಯಾರೆಕ್ಟರ್ಗಳು ಮಾತ್ರ ಸಕ್ಕದಾಗಿ ಚೂಸ್ ಮಾಡಿದ್ದಾರೆ ಡೈರೆಕ್ಟ್ರು. ಅಂಡ್ ಆ ಫ್ಲೋ ಇದೆಯಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ಅಂಡ್ ವಿನೋದ್ ಸರ್ ಬಗ್ಗೆ ಅಂತೂ ಇಟ್ಸ್ ಅಮೇಸಿಂಗ್. ಅವರ ಸ್ಕ್ರೀನ್ ಪ್ರೆಸೆನ್ಸ್, ಫೈಟ್, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಅಂಡ್ ಈ ತರ ಮೂವೀಸ್ ಬೇಕು ನಮ್ಗೆ ರೆಗ್ಯುಲರ್ ಆಗಿ. ಈ ತರ ಬಂದಾಗ ಹೊಸ ಟ್ಯಾಲೆಂಟ್ಸ್ ಈ ತರ ಆಚೆ ಬರುತ್ತೆ. ಅಂಡ್ ಐ ರಿಯಲಿ ಎಂಜಾಯ್ಡ್. ಅಂಡ್ ಒಂದೇನ್ ಹೇಳ್ತೀನಿ ಅಂದ್ರೆ ನಾವೇ ಸಪೋರ್ಟ್ ಮಾಡ್ಬೇಕು ಆಸ್ ಎ ಇಂಡಸ್ಟ್ರಿ ಪೀಪಲ್. ನಾವು ಈ ತರ ಆಚೆ ಹೋಗಿ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಈ ತರ ಹೊಸ ಟ್ಯಾಲೆಂಟ್ ಬಗ್ಗೆ ಮಾತಾಡಿದಾಗ ಜನಗಳು ಆಚೆ ಬಂದು, ಮನೆಯಿಂದ ಆಚೆ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡ್ತಾರೆ. ಸೊ ವಿ ನೀಡ್ ಟು ಸಪೋರ್ಟ್ ದೆಮ್. ಸೊ ಐ ರಿಯಲಿ ಎಂಜಾಯ್ಡ್ ಅಂಡ್ ಬೆಸ್ಟ್ ಆಫ್ ಲಕ್. ಒಳ್ಳೇದಾಗ್ಲಿ ಎಲ್ಲರಿಗೂ. ತುಂಬಾ ಚೆನ್ನಾಗಿ ಮಾಡಿದೀರಾ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ಜಸ್ಟ್ ಈಗ ತರ ನೋಡಿದ್ವಿ. ಈ ಸಿನಿಮಾದ ಒಂದು ಕನ್ನಡ ಜನಕ್ಕೆ ಒಂದು ಸ್ಪೆಷಲ್ ಆಗಿ ಏನ್ ಹೇಳೋದು ಅಂದ್ರೆ, ಎಲ್ಲಾ ಸಿನಿಮಾಗಳು ಈಗ ಜನರಲ್ ಆಗಿ ಎಂಟರ್ಟೈನ್ಮೆಂಟ್ ಹೋಗ್ತೀವಿ, ಇಲ್ಲ ಏನೋ ಒಂದು ಸ್ಟೋರಿ ಇದೆ ಜನರಲ್ ಆಗಿ ಅದಕ್ಕೆ ಹೋಗೋದು. ಈ ಸಿನಿಮಾನಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಯೂತ್ಗಾಗಿರ್ಬೋದು, ಯಾರಿಗಾದ್ರೂ ಆಗಿರ್ಬೋದು, ಬೆಂಗಳೂರು ಅಂಡರ್ ವರ್ಲ್ಡ್, ಬೆಂಗಳೂರು ರೌಡಿಸಮ್ ಹೆಂಗಿತ್ತು ಈ ಹಳೆ ಕಾಲದಲ್ಲಿ, ಆ ಟೈಮಲ್ಲಿ ಅಂದ್ರೆ ರೌಡಿಸಮ್ ಯಾವಾಗಿತ್ತು, ಅಂಡರ್ ವರ್ಲ್ಡ್ ಯಾವಾಗಿತ್ತು, ಆ ಟೈಮಲ್ಲಿ ಯಾವ ತರ ಈ ರಿಯಲ್ ರೌಡಿಗಳಿದ್ರು. ಆಲ್ಮೋಸ್ಟ್ ಕ್ಯಾಸ್ಟಿಂಗ್ ಅಂತೂ ಡೈರೆಕ್ಟರ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ರಿಯಲ್ ಇದನ್ನ ಇಮೇಜ್ ನ ಕೊಡ್ಬೇಕು ಅಂತ. ಸೊ ಜನಕ್ಕೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಇಲ್ಲ ಕ್ಯೂರಿಯಾಸಿಟಿ ಇದೆ, ಒಂದ್ ಸ್ವಲ್ಪ ಆದ್ರೂ ಕ್ಯೂರಿಯಾಸಿಟಿ ರೌಡಿಸಮ್ ಬಗ್ಗೆ, ಆಗ ಪೊಲೀಸ್ ಹೆಂಗ್ ವರ್ಕ್ ಮಾಡ್ತಿತ್ತು, ಪೊಲಿಟಿಷಿಯನ್ಸ್ ಹೆಂಗ್ ವರ್ಕ್ ಆಗ್ತಿತ್ತು, ಸೊ ಇದೆಲ್ಲ ಕ್ಯೂರಿಯಾಸಿಟಿಗೆ ಒಂದ್ ಸ್ವಲ್ಪ ಆದ್ರೂ ನಿಮ್ ಕ್ಯೂರಿಯಾಸಿಟಿ ಇದ್ರೆ ಈ ಸಿನಿಮಾ ನೋಡಿ ನಿಮ್ಗೆ ಅಟ್ಲೀಸ್ಟ್ ಒಂದು ಕನೆಕ್ಷನ್ಸ್, ಒಂದು ಐಡಿಯಾ ಬರುತ್ತೆ ಯಾವ ತರ ಇರುತ್ತೆ ಏನು ಅಂತ. ಮತ್ತೆ ಆಕ್ಟರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆರ್ಟಿಸ್ಟ್ ಗಳು ಎಲ್ಲರೂ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ವಿನೋದ್ ಪ್ರಭಾಕರ್ ಸರ್ ಅಂತೂ ತುಂಬಾ ನ್ಯಾಚುರಲ್ ಆಗಿ ಎಲ್ಲಾ ಆರ್ಟಿಸ್ಟ್ ಗಳು ಹಂಗ್ ನೋಡಕ್ ಹೋದ್ರೆ ಎಲ್ಲಾ ಆರ್ಟಿಸ್ಟ್ ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಾಪ್ ನಾರಾಯಣ್ ಸರ್ ಆಗಿರ್ಬೋದು, ವಿನೋದ್ ಪ್ರಭಾಕರ್ ಸರ್, ಸೊ ಇವ್ರದೆಲ್ಲ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ಮೆಂಟ್ ತುಂಬಾ ಸಖತ್ತಾಗಿದೆ. ನೋಡ್ತಾ ಇದ್ರೆ ಕ್ಯಾರಿ ಔಟ್ ಆಗ್ತೀವಿ. ತುಂಬಾ ಚೆನ್ನಾಗಿದೆ. ಸೊ ಟೆಕ್ನಿಷಿಯನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆರ್ಟಿಸ್ಟ್ ಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಈ ತಮಿಳಲ್ಲಿ ಅದನ್ನೆಲ್ಲ ಕೇಳ್ತಾ ಇರ್ತೀರಲ್ಲ, ಅದೆಲ್ಲ ನಮ್ಗೆ ಇಷ್ಟ ಅಲ್ವಾ. ನಮ್ಮ ಜನಗೆ ಇಲ್ಲಿ ಆ ಸಿನಿಮಾಗಳನ್ನ ಇಲ್ಲಿ ಎಷ್ಟು ಅಪ್ರಿಶಿಯೇಟ್ ಮಾಡಿ ಎಲ್ಲ ನೋಡ್ತೀವಿ. ಸೊ ಇಲ್ಲೂ ಅದೇ ತರ ರಾನೆಸ್ ಎಲ್ಲ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಆ ಆಗಿರ್ಬೋದು, ಆ ಒರಿಜಿನಲ್ ಇದನ್ನೆಲ್ಲ ತೋರಿಸಿದ್ದಾರೆ. ಹಾಗೆ ಪ್ರೊಡ್ಯೂಸರ್ ಅಷ್ಟೇ, ಶ್ರೇಯಸ್ ಅವರು ಏನೇನ್ ಬೇಕು ಸಿನಿಮಾಗೆ ಅದೆಲ್ಲ ಸ್ಕ್ರೀನ್ ಮೇಲೆ ಅವ್ರದ್ದು ಪ್ಯಾಷನ್ನೇ ಕಾಣಿಸುತ್ತೆ.
ಅಷ್ಟು ಏನೇನ್ ಬೇಕೋ ಅದಕ್ಕೆಲ್ಲಾನು ಫುಲ್ಫಿಲ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಗಳಾಗಿರ್ಬೋದು, ಸುಮಾರು ಆರ್ಟಿಸ್ಟ್ಗಳು ಎಲ್ಲೇ ಸ್ಕ್ರೀನ್ ನೋಡಿದ್ರು ಎಲ್ಲೂ ಒಂದ್ ಸ್ವಲ್ಪನೂ ಖಾಲಿ ಕಾಣಿಸಲ್ಲ. ಕನ್ನಡ ಫಿಲಮ್ಸ್ಗೆ ಇದು ಹೈ ಬಜೆಟ್ ಸಿನಿಮಾನೇ. ಇಷ್ಟೆಲ್ಲ ಹೈ ಬಜೆಟ್ ಇಂಥ ಟೈಮಲ್ಲಿ ಒಂಥರ ಕ್ರೈಸಿಸ್ ನಡೆಯೋ ಟೈಮಲ್ಲೂ ಕನ್ನಡ ಸಿನಿಮಾಗಳನ್ನ ಜನ ಹೋಗ್ತಾ ಇಲ್ಲ ಅನ್ನೋ ಟೈಮಲ್ಲೂ ಏನಕ್ಕೆ ಇಷ್ಟು ಹೈ ಬಜೆಟ್ ಹಾಕಿ ಸಿನಿಮಾ ತೆಗಿತಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಪ್ಯಾಷನ್. ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೆ ಸಖತ್ತಾಗಿರ್ಬೇಕು. ಆ ರಿಟರ್ನ್ಸ್ ನೋಡೋದಕ್ಕಿಂತ ಮುಖ್ಯವಾಗಿ ಮೇನ್ ಅವರು ಒಂದೊಳ್ಳೆ ಸಿನಿಮಾ ಕೊಡ್ಬೇಕು ಜನಕ್ಕೆ. ನಾವು ಸಿನಿಮಾ ನೋಡಿದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅನ್ನೋದೊಂದು ಮೇನ್ ಇರುತ್ತೆ. ಸೊ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಇಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಹೋಗಿ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದ್ 4 ಜನಕ್ಕೆ ಹೇಳಿ. ಕನ್ನಡ ಸಿನಿಮಾಗಳನ್ನ ಉಳಿಸಿ, ಇಲ್ಲಾಂದ್ರೆ ತುಂಬಾ ಕಡಿಮೆ ಆಗುತ್ತೆ. ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಕನ್ನಡ ಸಿನಿಮಾಗಳು ಮಾಡ್ತಾ ಇರೋದು ಎಲ್ಲಾನು ಕಡಿಮೆ ಆಗಿದೆ. ಈಗ ಪೂಜೆ ಆಗಿರ್ಬೋದು, ಇಲ್ಲ ರಿಲೀಸ್ ಆಗಿರ್ಬೋದು, ಎಲ್ಲಾನು ಕಡಿಮೆ ಆಗಿದೆ. ಈ ತರ ಸಿನಿಮಾಗಳನ್ನ ನೀವು ಉಳಿಸಿದಾಗ ಇನ್ನು ಈ ಪ್ರೊಡ್ಯೂಸರ್ಗೆ ಪ್ಯಾಷನ್ ಇರೋದಕ್ಕೆ ಇಷ್ಟು ಹೈ ಬಜೆಟ್ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡಿರೋದು. ಸೊ ಇಲ್ಲಿ ರಿಟರ್ನ್ಸ್ ನೋಡಿದಾಗ, ಇಲ್ಲ ಅವ್ರಿಗೆ ಒಂದು ಪಾಸಿಟಿವ್ ಇದು ನೋಡಿದಾಗ ಇನ್ನೂ ಜಾಸ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ. ಇನ್ನ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತಾನೆ ಅವ್ರು ಮಾಡಿರೋದು ಈ ಸಿನಿಮಾ. ಮೇನ್ ಇನ್ನೊಂದ್ಸಲ ಹೇಳ್ತಾ ಇದೀನಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಇನ್ಫಾರ್ಮೇಟಿವ್ ಆಗೂ ಇರುತ್ತೆ. ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇರೋರ್ಗೆ ಒಂದ್ ಸ್ವಲ್ಪ ಆದ್ರೂ ರೌಡಿಸಮ್ ಹೆಂಗಿತ್ತು, ಅಂಡರ್ ವರ್ಲ್ಡ್ ಹೆಂಗಿತ್ತು, ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರೆ ಒಂದು ಐಡಿಯಾ ಬರುತ್ತೆ, ಓಕೆ ಈ ಟೈಮಲ್ಲಿ ಹಂಗಿತ್ತು ಅಂತ. ಸೊ ದಯಮಾಡಿ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ. ತುಂಬಾ ಅದ್ಭುತವಾಗಿದೆ ಸಿನಿಮಾ. ನಮ್ಗೇನ ವಿಂಟೇಜ್ ಸ್ಟೈಲಲ್ಲಿ ಆ ದಿನಗಳು ನೋಡಿದ್ವಿ, ಅದೇ ತರ ಒಂದು ಫೀಲ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಚೈತನ್ಯ ಸರ್. ಸಿನಿಮಾಟೋಗ್ರಫಿ ಆಗಲಿ, ವಿಜುವಲೈಸೇಷನ್ ಆಗಲಿ, ಕ್ಯಾರೆಕ್ಟರ್ ಆರ್ಕ್ ಆಗಲಿ, ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಏನ್ ವಿಷಯ ಹೇಳ್ಬೇಕು ಅಂತ ಅಂದ್ರೆ, ಇದರಲ್ಲಿ ಕತ್ತಿ ಅನ್ನೋ ಕ್ಯಾರೆಕ್ಟರು ನನಗೆ ಇಷ್ಟವಾದ ಕ್ಯಾರೆಕ್ಟರು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ಅವ್ರದ್ದು ಫುಲ್ ಎಲ್ಲ ನವರಸ ನೋಡ್ಬೋದು. ಆಲ್ ಕೈಂಡ್ ಆಫ್ ಎಮೋಷನ್ಸ್ ಆರ್ ದೇರ್. ಕಾಮಿಡಿ ಆಗಿರ್ಲಿ, ಸೀರಿಯಸ್ನೆಸ್ ಆಗಿರ್ಲಿ, ಡೇಂಜರಸ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರು. ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ವಿಲನ್, ಯಂಗ್ ವಿಲನ್ ಅಂತಾನೆ ಹೇಳ್ಬೋದು. ನನಗೆ ಇಷ್ಟ ಆದ ಕ್ಯಾರೆಕ್ಟರ್ ಹೋಲ್ ಸಿನಿಮಾದಲ್ಲಿ. ಹಾಯ್, ಸ್ನೇಹಿತ್ ಗೌಡ. ಈ ವರ್ಷ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಅನ್ನಕ್ಕೆ ಇಷ್ಟಪಡ್ತೀನಿ, ಬಲರಾಮನ ದಿನಗಳು. ಐ ಫೀಲ್ ಲೈಕ್ 80s 90s ಒಂದೇನು ಅಂಡರ್ ವರ್ಲ್ಡ್ ಎರಾ ಇತ್ತು, ಅದನ್ನ ಚೈತನ್ಯ ಸರ್ ಮಾಸ್ಟರ್ಫುಲಿ ಪೋರ್ಟ್ರೇ ಮಾಡಿದ್ದಾರೆ ಆನ್ ಸ್ಕ್ರೀನ್. ಆ್ಯಂಡ್ ಅದಕ್ಕೆ ಅವ್ರಿಗೆಲ್ಲ ಅಂದರೆ ಕಾಸ್ಟ್ ಮೆಂಬರ್ಸ್ ಇರ್ಬೋದು, ಆ್ಯಂಡ್ ಮ್ಯೂಸಿಕ್ ಇರ್ಬೋದು, ಪ್ರೊಡಕ್ಷನ್ ಡಿಸೈನ್ ಇರ್ಬೋದು, ಎಲ್ಲರೂ ಅವ್ರ ಜೊತೆ ಶೋಲ್ಡರ್ ಟು ಶೋಲ್ಡರ್ ನಿಂತ್ಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ ಫಿಲ್ಮ್ ಮಾಡಿದ್ದಾರೆ. ಈ ಸಿನಿಮಾನ ನೀವು ಥಿಯೇಟ್ರಿಗೆ ಬಂದು ನೋಡಿ, ಬಿಕಾಸ್ ಈ ಥರ ಒಂದು ಸಿನಿಮಾ ನೀವು ಕ್ರಿಯೇಟ್ ಮಾಡಿದ್ರೆ ಈ ಥರ ಒಂದಷ್ಟು ಸಿನಿಮಾಗಳಿಗೆ ಮಾಡೋಕ್ಕೆ ಇಟ್ ಇಸ್ ಕೈಂಡ್ ಆಫ್ ಇನ್ಸ್ಪೈರ್ಸ್ ಅದರ್ ಪೀಪಲ್ ಆಲ್ಸೋ. ಸೊ ಈ ಸಿನಿಮಾನ ಗೆಲ್ಸಿ ಆ್ಯಂಡ್ ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ, ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ತುಂಬಾ ಅದ್ಭುತವಾಗಿದೆ ಮೂವಿ ಇದು. ಇಂಥ ಸಿನಿಮಾ ನೀವು ನೋಡಿಲ್ಲ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಕನ್ನಡ ಜನತೆಗೆ ಇಲ್ಲ ಜನರಿಗೆ ಲಾಸ್ ಇದು. ಇಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಯ್, ನಮಸ್ತೆ ಎಲ್ಲರಿಗೂ. ಸೊ ಬಲರಾಮನ ದಿನಗಳು ನಮ್ಮ ಕನ್ನಡ ಮೂವಿಗೆ ಇಂಥದ್ದೊಂದು ಮೂವಿ ಬೇಕಿತ್ತು ಆಕ್ಚುಲಿ. ಆ್ಯಂಡ್ ವಿನೋದ್ ಪ್ರಭಾಕರ್ ಸರ್ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಫ್ಟರ್ ವೆರಿ ಲಾಂಗ್ ಅವ್ರು ಆಕ್ಟ್ ಮಾಡಿರೋದು. ಆ್ಯಂಡ್ ಪ್ರಿಯಾ ಅವರು ಅಷ್ಟೇ. ಆ್ಯಂಡ್ ನಮ್ಮ ಕತ್ತಿ ವಿನಯ್ ಗೌಡ ಅವ್ರು ಹೇಳಲೇಬಾರ್ದು, ತುಂಬ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ತಮಿಳ್ನ ಕಲಿತು ಅವರು ಅದನ್ನ ಡೈಲಾಗ್ನ ಕಲಿತು ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಒಂದು ಹಳೆ ಕಾಲದಲ್ಲಿ ಅಂಡರ್ವರ್ಲ್ಡ್ ಡಾನ್ಗಳು ಹೆಂಗಿತ್ತು, ಸೊ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಈ ಎಲ್ಲ ಮೂವಿನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನಿ. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಸೇ, ಈ ಮೂವಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಲೇಬೇಕು, ಆಗತ್ತೆ ಅಂತ ನನಗೆ ಲೈಕ್ ಐ ನೋ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎಲ್ಲರೂ ಸಕ್ಕದಾಗೆ ಅವ್ರು ರೋಲ್ ಪ್ಲೇ ಮಾಡಿದ್ದಾರೆ. ಲೈಕ್ ವೆದರ್ ಇಟ್ಸ್ ಲೈಕ್ ಆಲ್ ದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಲಿ, ಇಲ್ಲಾಂದ್ರೆ ಲೈಕ್ ಯು ನೋ ದ ಪ್ರೊಡ್ಯೂಸರ್ಸ್, ಆಲ್ ದಿ ಆಕ್ಟರ್ಸ್, ದಿ ಆಕ್ಟ್ರೆಸಸ್, ಎಲ್ಲರೂ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಈ ಮೂವಿ ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಆಬ್ವಿಯಸ್ಲಿ ವಿನೋದ್ ಪ್ರಭಾಕರ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಮ್ಮ ಅಣ್ಣ ವಿನಯ್ ಗೌಡ ಅವರು ಸಖತ್ತಾಗಿ ಮಾಡಿದ್ದಾರೆ. ನನ್ಗನ್ಸುತ್ತೆ ಇದು ಅವ್ರಿಗೆ ಒಂದು ದೊಡ್ಡ ಮೈಲ್ ಸ್ಟೋನು. ಅಂಡ್ ಹಿ ಈಸ್
going to become famous. No matter what, everyone is going to become famous. ಎಲ್ಲರೂ ಫೇಮಸ್ ಆಗ್ತಾರೆ. ಅಂಡ್ ಯು ನೋ ವಾಟ್, ನಮ್ಮ ಕನ್ನಡ ಮೂವಿ ನಾವು ಬೆಳೆಸ್ಬೇಕು. ಹೌದು, ನಾನು ಕನ್ನಡ ಇನ್ನ ಕಲಿತಾ ಇದ್ದೀನಿ, ಅದನ್ನ ಹೇಳಿ ಐ ವಾಂಟ್ ಟು ಸೇ ದಟ್ ವಿ ಸ್ಟಿಲ್ ನೀಡ್ ಟು ಮೇಕ್ ಶೋರ್ ನಮ್ಮ ಕನ್ನಡ ಮೂವಿನ ಬೆಳೆಸ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ, ನಾನು ವಂದಿತಾ. ಈಗಷ್ಟೇ ಬಲರಾಮನ ದಿನಗಳು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಪದ್ಮಾವತಿ ಪ್ರೊಡಕ್ಷನ್, ನಮ್ಮ ಪದ್ದಮ್ಮ, ಶ್ರೇಯಸ್ ಬ್ರೋ, ಲೇಖಾ ಹಾಗೂ ತೇಜಸ್ ಅವರ ಡೆಬ್ಯೂ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಈ ಥರ ಕಲ್ಟ್ ಡ್ರಾಮಾ ಸಿನಿಮಾ ನೋಡಿರಲಿಲ್ಲ ನಾವು ಮುಂಚೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿನೇ, ಬಟ್ ಇದು ಒಂದು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಎಮೋಷ್ನಲಿನೂ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ವಿನಯ್ ಗೌಡ ಸರ್ ಅವ್ರದ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಗುಡ್ ಲಕ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಈ ಥರ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮುಂದೆ ಸಿನಿಮಾಗಳನ್ನ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ, ಜೈ ಶ್ರೀರಾಮ್. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ಸ್, ಇಂಥ ಪ್ರೊಡ್ಯೂಸರ್ ಸಿಗ್ಬೇಕು ಕನ್ನಡ ಇಂಡಸ್ಟ್ರಿಗೆ, ಯಾಕಂದ್ರೆ ಒಂಚೂರು ಯೋಚನೆ ಮಾಡಿದಿರಾ ಅಷ್ಟು ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಆಮೇಲೆ ಇಂಥ ಸಿನಿಮಾ, ಪೀರಿಯಾಡಿಕಲ್ ಸಿನಿಮಾ ವಿತ್ ಕ್ರೈಮ್ ತಗೊಂಬರೋದೇ ತುಂಬಾ ದೊಡ್ಡ ವಿಷಯ ಅಂತ ಹೇಳ್ಬೋದು. ಅದು ನಮ್ಮ ಶ್ರೇಯಸ್ ಅವರು, ಪದ್ಮಮ್ಮ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ ವಂದಿತಾ ಅವ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ದಾರೆ, ತುಂಬಾ ಸ್ಕ್ರೀನ್ ಅಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಒಳ್ಳೇದಾಗ್ಲಿ. ಜೈ ಶ್ರೀರಾಮ್. ಹಾಯ್, ಎಲ್ರಿಗೂ ನಮಸ್ಕಾರ. ಬಲರಾಮನ ದಿನಗಳು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಕರ್ನಾಟಕ ರಾಜ್ಯಾದ್ಯಂತ ತುಂಬಾ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಇನ್ನ ಈ ಪ್ರದರ್ಶನ ತುಂಬಾ ಜನಗಳು ಬರಬೇಕು ಥಿಯೇಟ್ರಿಗೆ ಅಂತ ನಮ್ಮೆಲ್ಲರೂ ಆಸೆ. ನೀವು ಥಿಯೇಟ್ರಿಗೆ ಬಂದು ಮೂವಿ ನೋಡಿದಾಗ ಯಾರಿಗೂ ಕೂಡ ಎಲ್ಲೂ ಕೂಡ ಡಿಸಪಾಯಿಂಟ್ ಆಗಲ್ಲ. 2020ರ ಬೆಸ್ಟ್ ಮೂವಿ ಯಾವುದು ಅಂದ್ರೆ ಬಲರಾಮನ ದಿನಗಳು. ಖಂಡಿತವಾಗ್ಲೂ ಇದು ನಿಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಸ್ನೇಹಿತರು, ಹಿರಿಯ ಕಲಾವಿದರು, ಟೆಕ್ನಿಷಿಯನ್ಸ್ಗಳು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ನಮ್ಮ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ ಇವತ್ತಿಗೆ 4ನೇ ದಿನ. ತುಂಬ ಚೆನ್ನಾಗಿ ಪ್ರದರ್ಶನ ಕಾಣ್ತಾ ಇದೆ. ಅದರಲ್ಲೂ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಜನಕ್ಕೆ ತಲುಪಿಲ್ಲ ಅಂತ ಅನಿಸ್ತಿದೆ. ಸೊ ಇನ್ನೊಂದು ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ಯಾವಾಗಲೂ ಕೇಳ್ತೀರಾ ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ ಹೇಳಿ ಕನ್ನಡದಲ್ಲಿ. ಈಗ ಬಂದಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ನಮ್ಮ ಇಡೀ ಬಲರಾಮ ತಂಡಕ್ಕೆ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಪಠಾಣ್. ಸೊ ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಸಾಕಷ್ಟು ಜನ ಬರ್ತಾ ಇಲ್ಲ ಅಂತ. ಆದ್ರೆ ನನ್ನ ಮನಸ್ಸಲ್ಲಿರೋ ಮಾತು, ಜನ ಖಂಡಿತ ಬರ್ತಾರೆ. ಈ 3 ದಿನ ಲಾಂಗ್ ಹಾಲಿಡೇ ಇರೋದ್ರಿಂದಾನೇ ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಖಂಡಿತ ಬಂದು ನಾಳೆಯಿಂದ ಸಿನಿಮಾ ಅದ್ದೂರಿಯಾಗಿ ನಮ್ಮ ಬಲರಾಮಗೆ ಖಂಡಿತ ಬಲ ಬಂದೇ ಬರುತ್ತೆ. ಅಂಡ್ ವಿನೋದಣ್ಣ, ಅಷ್ಟು ಅದ್ಭುತವಾಗಿ ಒಂದು ನಟನೆ ಕೊಟ್ಟಿದ್ದೀರಾ. ಇಡೀ ಕರ್ನಾಟಕ ಜನತೆ ನೋಡಿ ಮೆಚ್ಚಿದೆ. ಹಾಗೆ ನಮ್ಮ ಪದ್ಮಾವತಿ ಫಿಲ್ಮ್ಸ್ ನಮ್ಮೆಲ್ಲರ ಹೆಮ್ಮೆ ಇದು. ನಮ್ಮ ಇಂಥ ಒಂದು ಪ್ರೊಡಕ್ಷನ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಗಾಡ್ ಕಿಸ್ ಯು. ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಸೀನಾ ಅನ್ನೋ ಪಾತ್ರ ಮಾಡಿದ್ದೀನಿ. ನಾನು ಆಕ್ಚುಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಹೀರೋ ಆದ್ರೂ ಕೂಡ ಇಂಥ ರೆಕಗ್ನೈಸ್ ಸಿಕ್ಕಿಲ್ಲ. ಥ್ಯಾಂಕ್ ಯು ಪದ್ಮಾವತಿ ಪ್ರೊಡಕ್ಷನ್ ಅಂಡ್ ಥ್ಯಾಂಕ್ ಯು ಚೈತನ್ಯ ಸರ್. ಯಾಕೆ ಅಂದ್ರೆ ಎಲ್ಲೇ ಹೋದ್ರು ಈಗ ನನ್ನ ಸೀನಾ ಅಂತ ಗುರ್ತಿಡಿತಾ ಇರೋದ್ರಿಂದ ನನ್ನ ಹೆಸರೇ ಮರ್ತೋಗಿದೆ, ಪುನೀತ್ ಅಂತ. ಸೊ ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಇಲ್ಲಿದೆ ಅಂದ್ರೆ ನಮ್ಮ ಮೇಲಿರೋ ಪ್ರೀತಿ. ಅಂದ್ರೆ ಕನ್ನಡ ಸಿನಿಮಾನ ಯಾರು ಯಾವುದೇ ಕಾರಣಕ್ಕೂ ತುಳಿಯಕ್ಕಾಗಲ್ಲ. ಇವತ್ತಲ್ಲ ನಾಳೆ ಕನ್ನಡ ಸಿನಿಮಾಕ್ಕೆ ಒಳ್ಳೇದಾಗೇ ಆಗುತ್ತೆ. ಬಟ್ ಬಲರಾಮನ ದಿನಗಳು ಈಗ 4 ದಿನ ಆಗಿದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇವರೆಲ್ಲರ ಆಶೀರ್ವಾದದಿಂದ ಮತ್ತೆ ನೀವು ದಯವಿಟ್ಟು ಯಾರ ಮಾತಕ್ಕೂ ಕಿವಿ ಕೊಡದೇನೆ ಒಂದು ಸಲ ಬಂದು ಸಿನಿಮಾ ನೋಡಿ, ಅದಾದ್ಮೇಲೆ ನಿಮ್ಮ ಒಪಿನಿಯನ್ ಚೇಂಜ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಒಳ್ಳೇದಾಗಿ. ಹಾಯ್, ಎಲ್ರಿಗೂ ನಮಸ್ಕಾರ. ಖುಷಿ ಆಯ್ತು. ನಾವು ಪ್ರೇಕ್ಷಕರು ಒಂದ್ ಕಡೆ ಅಂತಂದ್ರೆ ಇವತ್ತು ನಮ್ಮನ್ನ ನಿಜ ಜೀವನದಲ್ಲಿ ನೋಡಿರೋರು ಬಂದು ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋದು, ಪ್ಲಸ್ ಅವ್ರ ಕ್ರಿಟಿಕ್ಸ್ ಕೇಳೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಗಿದೆ. ಇದನ್ನ ರೀಚ್ ಮಾಡ್ಸಕ್ಕೆ, ಸಿನಿಮಾ ಮಾಡಕ್ ಎಷ್ಟು ಕಷ್ಟಪಟ್ಟಿದೀವೋ ಅಷ್ಟೇ ರೀಚ್ ಮಾಡ್ಸಕ್ ಕೂಡ ಕಷ್ಟಪಟ್ಟಿದೀವಿ ನಾವು. ಅದು ನಾವು ಎಲ್ರು ಸಿನಿಮಾ ಮಾಡೋರೆಲ್ಲ ಎಲ್ರು ಅದೇ ಒಂದು ಆಸೆ ಇಟ್ಕೊಂಡ್ ಬರ್ತಾರೆ. ನಾವು ಅದೇ ಆಸೆಲೆ ಬಲರಾಮನ ದಿನಗಳು ಬಂದಿದೀವಿ ನಿಮ್ ಮುಂದೆ.
ಇವತ್ತು ನಮ್ಮ ಜೊತೆ ಇರೋರಿಗೆಲ್ಲ ಸಿನಿಮಾ ತೋರಿಸಿದೀವಿ. ಅವ್ರ ರಿಯಾಕ್ಷನ್ಸ್ ಎಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಾ ಹೇಳೋದಿಷ್ಟೇ, ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪೊಲೀಸ್ ಪಾತ್ರ ಯಾರು ಮಾಡಿದ್ದು ಅಂತ ಕೇಳಿದ್ ನಾನೇ ಮಾಡಿದ್ರು, ಶಿವರಾಜ್ ಅಂತ. ಖುಷಿ ಆಗ್ತಿದೆ ಬಂದು ಎಲ್ಲ ನಮ್ಮ ಸ್ನೇಹಿತರು ಸಿನಿಮಾ ನೋಡಿ ಎಲ್ಲರೂ ಒಂದು ಪಾಸಿಟಿವ್ ನೋಟಲ್ಲಿ, ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಅಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿ ಹೇಳ್ತಾ ಇದ್ರು. ತುಂಬಾ ಖುಷಿ ಆಗುತ್ತೆ. ಈ ತರ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಡೇ ಒನ್ ಇಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ನಮ್ಮ ಕನ್ನಡ ಪ್ರೇಕ್ಷಕ ಪ್ರಭುಗಳು ಕೇಳ್ಕೊಳ್ಳೋದು ಏನಂದ್ರೆ, ಈ ತರ ಒಂದು ಒಳ್ಳೆ ಸಿನಿಮಾ ಬಂದಾಗ ನೀವೆಲ್ಲ ಥಿಯೇಟರ್ ಬಂದು ನೋಡ್ಬೇಕು. ಇದೊಂದು ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ 80s ಹೆಂಗಿತ್ತು ನಮ್ಮ ಬೆಂಗಳೂರು ಅಂತ ನೋಡೋದಕ್ಕೆ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವೆಲ್ಲ ಖಂಡಿತವಾಗ್ಲೂ ಥಿಯೇಟರ್ಗೆ ಬಂದು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಒಳ್ಳೆ ಸಿನಿಮಾ ಅಂತ. ಸೊ ಈ ತರ ಸಿನಿಮಾನ ಮಿಸ್ ಮಾಡ್ಕೊಬೇಡಿ. ಕನ್ನಡ ಸಿನಿಮಾನ ಉಳಿಸಿ, ಬೆಳೆಸಿ, ಹಾರೈಸಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಅಜೀಮ್ ಅನ್ನೋ ಪಾತ್ರ ಮಾಡಿದ್ದೆ. ಇಷ್ಟೇ ಚಂದ್ರಚೂಡ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಬಲರಾಮನ ದಿನಗಳು ಕನ್ನಡ ಸಿನಿಮಾ ಆಗಿರೋದೇ ತಪ್ಪ ಅಂತ. ಅದೇ ಬೇರೆ ಭಾಷೆಯಲ್ಲಿ ಆಗಿದ್ರೆ ಟ್ರೆಂಡಿಂಗ್ ಅಲ್ಲಿ ಇರೋದು ಅನ್ಸುತ್ತೆ ಟಿಕೆಟ್. ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಇದೇನು ಅಂತ. ಯಾಕೆಂದ್ರೆ ಎಲ್ಲ 100% ಹಾಕಿ ಎಫರ್ಟ್ ಹಾಕಿ ಹಾನೆಸ್ಟ್ ಆಗಿ ಮಾಡಿದ ಮೇಲೂ ಬೇಜಾರಾಗುತ್ತೆ. ಸೊ ದಯವಿಟ್ಟು ಈ ಬೇಜಾರನ್ನ ಸುಳ್ಳು ಮಾಡಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಚಂದ್ರಚೂಡ್ ಸಾರು, ಇಲ್ಲಿ ಮಾತಾಡ್ತಾ ಅಲ್ಲಿ ಹಿಂದ್ಗಡೆ ಕೇಳಿಸ್ಕೊತಾ ಇದ್ದೆ, ಕನ್ನಡದಲ್ಲಿ ತೊಡೆ ತೊಟ್ಟವ್ರು ಇದ್ದಾರೆ, ಬೆನ್ ತೊಟ್ಟವ್ರು ಇಲ್ಲ ಅಂತ. ಸೊ ಆ ಕೆಲಸ ಪ್ರೇಕ್ಷಕರಿಂದ ಆಗ್ಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಚಿನ್ಮಯ್. ನಾನು ಬಲರಾಮನ ದಿನಗಳಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, 2026 ಅಲ್ಲಿ 1980s ಕಟ್ಟೋದು ತುಂಬಾನೇ ಕಷ್ಟ. ಅದನ್ನ ತುಂಬಾ ಈಸಿಯಾಗಿ ಪದ್ಮಾವತಿ ಫಿಲಮ್ಸು, ಶ್ರೇಯಸರ್ ಆಗಿರ್ಬೋದು, ಪದ್ಮಮ್ಮ ಆಗಿರ್ಬೋದು, ತುಂಬಾ ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ. ಸೆಟ್ಟು ಮಾಡ್ಕೊಡೋದು ಎಷ್ಟು ಕಷ್ಟನೋ ಆ ಕಥೆನೂ ಅದ್ರ ತಕ್ಕಂಗೆ ಇರಬೇಕು. ಚೈತನ್ಯ ಸರ್ ತುಂಬಾ ಚೆನ್ನಾಗಿ ಕತೆ ಬರ್ದಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೇಣು ಸರ್ ಕ್ಯಾಮ್ರಾಮನ್. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಫೈಟ್ ಸೀನ್ಸ್ ಅಲ್ಲಿ ಯಾವುದೇ ಒಂದು ಶಾರ್ಟ್ನು ಕಟ್ ಮಾಡಿದಿರ ಫೈಟ್ ಮಾಡಿದ್ದಾರೆ. ಮತ್ತೆ ವಿನೋದ್ ಅಣ್ಣನ ಆಕ್ಟಿಂಗು ತುಂಬಾ ಚೆನ್ನಾಗಿ ಬಂದಿದೆ. ಬಲರಾಮನ್ನ ನಿಜವಾಗ್ಲೂ ಜೀವಿಸಿದ್ದಾರೆ ವಿನೋದ್ ಅಣ್ಣ. ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ರವೀಂದ್ರ, ಸೀನಾ, ಪಠಾನ್, ಎಲ್ಲಾರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟು ದೊಡ್ಡ ಕಲಾವಿದರ ತಂಡದಲ್ಲಿ ನಾನು ಆಕ್ಟ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಎಲ್ರದ್ದು ಆಕ್ಟಿಂಗ್ ಚೆನ್ನಾಗಿ ಬಂದಿದೆ. ಕನ್ನಡ ಪ್ರೇಕ್ಷಕರಲ್ಲಿ ಏನ್ ಕೇಳ್ಕೋಬಹುದು ಅಂದ್ರೆ, ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಚಿತ್ರನ ನೋಡಿ ಹಾರೈಸಿ. ಧನ್ಯವಾದಗಳು. ಜೈ ಕರ್ನಾಟಕ. ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಕಡೆ ಹಾಡು ಹಾಡಿದ್ದು ಇವರು ಜೋಹಾನ್ ಅವರು. ಜೋಹಾನ್, ಏನನ್ಸ್ತು ನಿಂಗೆ ಈ ಸಿನಿಮಾ ಬಗ್ಗೆ? ಈ ಸಿನಿಮಾದಲ್ಲಿ ಆಡಿರೋದು ನಮ್ಗೆ ತುಂಬಾ ಖುಷಿ ಆಯ್ತು. ಇವನ್ಗೆ 5 ವರ್ಷ ವಯಸ್ಸು. ಸಿನಿಮಾ ಬಗ್ಗೆ ಏನನ್ಸ್ತು? ಇವರು ಜೋಹಾನ್ ಅವ್ರ ತಂದೆ. ನಮಸ್ಕಾರ ಎಲ್ಲರಿಗೂ. ಆಕ್ಚುಲಿ ಸಿನಿಮಾ ನೋಡ್ದು ಜೋಹಾನ್ ಫಸ್ಟ್ ಅದು ಸಾಂಗ್ ಆಡಿದ್ದಾನೆ ಅನ್ನೋದಕ್ಕಿಂತ ಸೆಕೆಂಡ್ ಅದು ಒಂದು ಮಾತಾದ್ರೆ ಸಿನಿಮಾ ಅಲ್ಟಿಮೇಟ್ ಆಗಿದೆ. ನಮ್ಗೆ ಕೊನೆ ತನಕನು ಏನಾಗುತ್ತೆ ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಅಲ್ಲೇ ಕೂತಿದ್ದೋ. ಸಿನಿಮಾ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಜೋಹಾನ್ ಆಡ್ತಾನೆ. ಸೊ ಒಂದು ಸಿನಿಮಾ ಒಂದು ಸ್ಟ್ರೀಮ್ ನೋಡ್ತಾ ಕೊನೆಗೆ ಅವನು ಕಣ್ಣಲ್ಲಿ ನೀರು ಹಾಕ್ಬಿಟ್ಟ ಲಾಸ್ಟ್ ಅಲ್ಲಿ. ಸೊ ಕರ್ನಾಟಕದ ಇದು ಆಕ್ಚುಲಿ ತುಂಬಾ ದೊಡ್ಡ ಲೆವೆಲ್ ಸಿನಿಮಾ. ಕರ್ನಾಟಕ ಜನ ಎಲ್ಲರೂ ಇದನ್ನ ಬಂದು ನೋಡಿ ಹಾರೈಸ್ಬೇಕು. ಈ ತರ ಪ್ರೊಡಕ್ಷನ್ ಬೇಕು, ಈ ತರ ಸಿನಿಮಾಗಳು ಬೇಕು, ಈ ತರ ಡೈರೆಕ್ಷನ್ ಬೇಕು. ಆಮೇಲೆ ಸ್ಟಾರ್ ಕ್ಯಾಸ್ಟ್ ಏನ್ ಮಾಡಿದ್ದಾರೆ, ಅದ್ಭುತ. ಒಬ್ಬೊಬ್ರದ್ದು ಆಕ್ಟಿಂಗು, ಆ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಅವ್ರು ನಿಜವಾಗ್ಲೂ ಅದ್ ಕ್ಯಾರೆಕ್ಟರಲ್ಲೇ ನಾವು ನೋಡಕ್ ಸಾಧ್ಯ ಆಗಿದ್ ನಮ್ಗೆ. ಅದ್ಭುತವಾಗಿ ಬಂದಿದೆ ಸಿನಿಮಾ. ಅಂಡ್ ಆಲ್ ದ ಬೆಸ್ಟ್ ಫಾರ್ ದ ಸಿನಿಮಾ. ಇದು ದೊಡ್ಡ ಲೆವೆಲ್ ಅಲ್ಲಿ ಹೆಸರು ಮಾಡೇ ಮಾಡುತ್ತೆ. ಜೈ ಬಲರಾಮನ ದಿನಗಳು. ಥ್ಯಾಂಕ್ ಯು. ಸೂಪರ್ ಆಗಿ ಅನಿಸ್ತಾ? ವೆರಿ ನೈಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಸಿನಿಮಾ ನೋಡಿದ್ದೀರಾ? ಸಿನಿಮಾ ಅದ್ಭುತವಾಗಿದೆ ಅಂತ ನೀವೇ ಹೇಳಿದ್ದೀರಾ. ಅದು ಜನರವರೆಗೂ ತಲುಪಿಸೋದು ನಿಮಗೆ ಬಿಟ್ಟಿರೋದು. ಆ್ಯಂಡ್ ಆಲ್ಸೋ ಈ ಸಿನಿಮಾ ಒಬ್ಬ ಬಲರಾಮ ಒಬ್ಬ ಕಥೆಯಿಂದ ಆಗಿರೋದಲ್ಲ, ಇಡೀ ಟೀಮಿಂದ ಆಗಿರೋದು. ಕಂಪ್ಲೀಟ್ ಟೀಮ್ ಹಾಕಿರೋ ಅಷ್ಟು ಎಫರ್ಟ್ಸು ನಿಮಗೆ ಪರದೆ ಮೇಲೆ ಇವತ್ತು ಕಾಣಿಸ್ತಾ ಇದೆ. ಒಬ್ಬೊಬ್ಬರ ಕ್ಯಾರೆಕ್ಟರ್ನು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ದೇ ಹ್ಯಾವ್ ಗಿವನ್ ದೇರ್ 100%.
ಈ 100% ಪ್ರತಿಯೊಬ್ಬರಿಗೂ ತಲುಪಬೇಕು ಅಂದರೆ ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಹಾಗೆ ನಮ್ಮ ಕನ್ನಡ ಜನತೆ ಥಿಯೇಟರ್ಗೆ ಬಂದು ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ನೋಡಿ ಒಂದು ಸಣ್ಣದಾಗಿ ಒಂದು ರಿವ್ಯೂ ಹಾಕಿದ್ರೆ ಈ ಸಿನಿಮಾ ಎಲ್ಲೋ ಹೊರಟೋಗುತ್ತೆ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್, ಪ್ಲೀಸ್ ಕಮ್ ವಾಚ್ ದಿಸ್ ಮೂವಿ. ಒಂದು ಒಳ್ಳೆ ರಿವ್ಯೂ ಒಂದು ಕೊಡಿ, ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ. ಸುಮ್ಮನೆ ಬಂದು ಚೆನ್ನಾಗಿತ್ತು, ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಚೆನ್ನಾಗಿದೆ ಇನ್ನೊಂದು ಮತ್ತೊಂದು ಬೇಡ. ಸಿನಿಮಾ ಹೇಗಿದೆ ಅನ್ನೋದು ಓಪನ್ ಆಗಿ ಹೇಳಿ. ಆ್ಯಂಡ್ ಐ ಆಮ್ ಶೋರ್ ಟೀಮ್ ಈಸ್ ಶೋರ್ ಇಟ್ ಈಸ್ ಕಮ್ ಔಟ್ ರಿಯಲಿ ವೆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಪ್ರೊಡ್ಯೂಸರ್ಸ್, ಬಿಕಾಸ್ ಶೂಟಿಂಗ್ ಶುರು ಆಗಿದ್ದ ಫಸ್ಟ್ ದಿನದಿಂದ ಇವತ್ತವರೆಗೂ ಪಕ್ಕದಲ್ಲೇ ಹೀಗೆ ನಿಂತಿದ್ದಾರೆ, ಇದೇ ರೀತಿ ಸಪೋರ್ಟ್ ಮಾಡಿದ್ದಾರೆ ಫಾರ್ ಎವ್ರಿಥಿಂಗ್. ಆ್ಯಂಡ್ ಈ ಥರ ಪ್ರಮೋಷನ್ನು ಈ ಥರ ಮಾಡಿರೋದು ನಾನು ನಮ್ಮ ಇಂಡಸ್ಟ್ರಿನಲ್ಲಿ ನಿಜವಾಗ್ಲೂ ಇಟ್ಸ್ ಅ ಗಿಫ್ಟ್ ಫಾರ್ ಅಸ್ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಪ್ರೊಡ್ಯೂಸರ್ಸ್. ಆ್ಯಂಡ್ ದ ಮೋಸ್ಟ್ ಟ್ಯಾಲೆಂಟೆಡ್ ಚೈತನ್ಯ ಸರ್, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದಂತೂ ಐ ಥಿಂಕ್ ಇಟ್ಸ್ ಅನ್ ಸ್ಕೂಲ್ ಆಫ್ ಲರ್ನಿಂಗ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ದಯವಿಟ್ಟು ಜನರವ್ರಿಗೂ ತಲುಪಿಸಿ. ಒಂದ್ಸಲಿ ಬಂದು ಸಿನಿಮಾ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ಪ್ಲೀಸ್ ಸ್ಪ್ರೆಡ್ ದ ನ್ಯೂಸ್. ಸಕ್ಸಸ್ ಪಾರ್ಟಿಗೆ ಸಿಗೋಣ. ಥ್ಯಾಂಕ್ ಯು. ಎಲ್ಲ ಟಿವಿ ಸ್ಟುಡಿಯೋಗಳಲ್ಲಿ ಎಲ್ಲ ಕಡೆ ಮಾತಾಡಿದ್ದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಮಾತಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ನಮ್ಮ ಈ ಸಿನಿಮಾ ನೋಡಿದವ್ರು ಎಲ್ಲರೂ ಅದ್ಭುತವಾದ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನನಗೆ ನಮ್ಮ ನಿರ್ಮಾಪಕರಿಗೆ ಒಂದೇ ಒಂದು ಕೊರಗು ಏನಂತಂದ್ರೆ, ಇನ್ನೂ ಎಷ್ಟೋ ಥಿಯೇಟರ್ಗಳಲ್ಲಿ ಜನ ಬಂದು ಈ ಸಿನಿಮಾನ ನೋಡ್ತಾ ಇಲ್ಲ. ಯಾಕೆಂದ್ರೆ ನೋಡಿ ಈ ಸಿನಿಮಾ ಯಾವ ತರ ಇದೆ ಅಂತ ನೀವು ಬೇರೆಯವ್ರಿಗೆ ಹೇಳಿದ್ರೆ ಇದು ಬೆಳೆಯುತ್ತೆ, ಇದ್ರ ಕಲೆಕ್ಷನ್ಸ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಕನ್ನಡ ಸಿನಿಮಾ ಅನ್ನೋದು ಎಲ್ಲಾ ಭಾಷೆಯ ಸಿನಿಮಾಗಳ ಜೊತೆ ಕಂಪೀಟ್ ಮಾಡ್ತಿರುತ್ತೆ. ಅದರಿಂದ ನೀವು ಬಂದು ನೋಡಿ ಇದನ್ನ ಮೆಚ್ಚಿ ನೀವು ಬೇರೆಯವ್ರಿಗೆ ಹೇಳಿದಾಗ, ನೀವು ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿದ್ರೆ ಮಾತ್ರ ನಾವು ಉಳ್ಕೊಳ್ತೀವಿ ಹೊರತು, ನೀವು ಇದು OTT ಬರ್ಲಿ ಅಥವಾ ಮೊಬೈಲಲ್ಲಿ ಬರ್ಲಿ ಇನ್ನೇನೋ ಬರ್ಲಿ ಅಂತ ಅನ್ಕೊಂಡು ವೆಯ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಸೋಲುತ್ತೆ. ಕನ್ನಡ ಸಿನಿಮಾ ಸೋಲಕ್ ಬಿಡಬೇಡಿ, ಗೆಲ್ಸಿ. ಅಲ್ಲ, ತುಂಬಾ ಜನ ಸಪೋರ್ಟ್ ಬಂದಿದ್ದಾರೆ. ಈಗ ನೋಡಿ, ಇನ್ನ ಎಲ್ಲಾಗುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಸಿನಿಮಾ ರಿಲೀಸ್ ಆಗಿ 2ನೇ ದಿವಸ, ಮಾರನೇ ದಿವಸ ಧ್ರುವ ಸರ್ಜಾ ಅವ್ರ ಇಡೀ ಕುಟುಂಬನ ಕರ್ಕೊಂಡು ಹೋಗಿ ಸಿನಿಮಾ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿದ್ರು. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಟಿವಿ ಚಾನಲ್ ಅಲ್ಲಿ ನಮ್ ಜೊತೆ ಲೈವ್ ಆಗಿ ಬಂದು ಅದ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಇಂಡಸ್ಟ್ರಿ ಸಾಕಷ್ಟು ಜನ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತನ್ನ ಹೇಳ್ತಿದ್ದಾರೆ. ಇಂಡಸ್ಟ್ರಿ ಕಡೆಯಿಂದ ನಮ್ಗೆ ಬೆನ್ ತಟ್ಟೋರು ತುಂಬಾ ಜನ ಇದ್ದಾರೆ. ಪ್ರೇಕ್ಷಕರ ಕಡೆಯಿಂದ ಆಗ್ತಾ ಇಲ್ಲ. ಪ್ರೇಕ್ಷಕರು ದಯವಿಟ್ಟು ಬರಬೇಕು, ಥಿಯೇಟರ್ ಒಳಗೆ ಈ ಸಿನಿಮಾ ನೋಡ್ಬೇಕು. ನೋಡಿದ್ರೆ ನೀವು ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ, ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ಹೇಳ್ತೀರಾ. ಒಳ್ಳೆ ಸಿನಿಮಾ ಕೊಟ್ಟಾಗ ಅದನ್ನ ನೋಡ್ದಿದ್ರೆ ನೀವು ಕಡೆಗೆ ನಿಮ್ಗೆ ಕಂಪ್ಲೇಂಟ್ ಮಾಡೋಕೆ ಇಲ್ಲೊಂದು ಇಂಡಸ್ಟ್ರಿನೇ ಇರೋದಿಲ್ಲ. ಸಿನಿಮಾ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ಬಿಕಾಸ್ ವಿನಯ್ ಬ್ರೋ ನನಗೆ ಲಾಸ್ಟ್ 2 years ಇಂದ ಪರಿಚಯ. ಅವ್ರು ಬಿಗ್ ಬಾಸ್ ಇಂದ ಆಚೆ ಬಂದಾಗಿಂದ ಅವ್ರು ಪರಿಚಯ ಇದ್ರು. ಸೊ ಅವ್ರನ್ನ ನಾವು ಕೇಳಿದಾಗ, ಬ್ರೋ ನಿಮ್ ಫಸ್ಟ್ ಪ್ರಾಜೆಕ್ಟ್ ಯಾವುದು ಅಂತ ಕೇಳಿದಾಗ, ಲಾಸ್ಟ್ ಟೈಮ್ ಅವ್ರದ್ದು ಪ್ರಾಜೆಕ್ಟ್ಸ್ ಇವೆಲ್ಲ ನಡೀತಾ ಇತ್ತು ಅಂತ ಹೇಳಿದ್ರು. ಈ ತರ ಒಂದು ರೋಲ್ ಇದೆ, ಮಾಡ್ತಾ ಇದ್ದೀನಿ ಬ್ರೋ ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಸೊ ಫೈನಲಿ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನಾನು ನೋಡಿದ್ದೀನಿ. ಇವಾಗ ಬಂದು ಪರ್ಸನಲಿ ಬರೋಕ್ಕೆ ನನಗೆ ಆಗಿರಲಿಲ್ಲ ಎಷ್ಟೊಂದು ಟೈಮ್ನಲ್ಲಿ. ಬಟ್ ಇವತ್ತು ನಾನು ಬಂದೆ, ಅವ್ರು ಕರೆದ್ರು ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ವೆರಿ ಗುಡ್ ಮೂವಿ. ವಿನೋದ್ ಪ್ರಭಾಕರ್ ಸರ್ ಅವ್ರದ್ದು ಲಾಸ್ಟ್ ಮಾದೇವ ಮೂವಿ ಹಿಟ್ ಆದ್ಮೇಲೆ ಅವ್ರಿಗೆ ಇವಾಗ ಬ್ರೇಕ್ ಥ್ರೂ ಸಿಗ್ತಾ ಇದೆ. ಒಳ್ಳೆ ಕ್ಯಾರೆಕ್ಟರ್ಸ್ ನ ಚೂಸ್ ಮಾಡ್ತಾ ಇದ್ದಾರೆ. ಐ ಫೀಲ್ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿನಲ್ಲಿ ವಿಲ್ ಬಿ ಒಂದು ಒಳ್ಳೆ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ ಆಗ್ತಾರೆ ಅಂತ ಅನ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ರು ಸಿನಿಮಾ ನೋಡಿದ್ದಾರೆ ನಮ್ಮ ಇಂಡಸ್ಟ್ರಿ. ಬಟ್ ಎಲ್ರು ಬಂದು ಆರೈಸಿದ್ದಾರೆ. ಜೊತೆಗೆ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡಿ ಆರೈಸ್ತಾ ಇದ್ದೀರಾ. ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಲರಾಮ ಸಿನಿಮಾನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ಒಂದು ಸಿನಿಮಾ ಮಾಡಲಿಕ್ಕೆ ಎಲ್ಲರೂ ಹೇಳ್ತಾರೆ, ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಹೇಳೋದು ಒಂದೇ, ಅನ್ನದಾತರು ಅಂತ. ಕನ್ನಡ ಇಂಡಸ್ಟ್ರಿಗೆ ಅನ್ನದಾತರು ನಾವಾಗಿದ್ರೆ ನಮಗೆ ಪ್ರೇಕ್ಷಕರು ಅನ್ನದಾತರಾಗಿರ್ತಾರೆ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಕೈ ಮುಗಿದು ನಾನು ಕೇಳೋದಷ್ಟೇನೆ, ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾ ಬಂದು ನೋಡಿ. ಬೇರೆ ಯಾರೇ ಏನೇ ಹೇಳ್ಬೋದು ಅದನ್ನ ಕಿವಿಗೊಡದೆ ದಯವಿಟ್ಟು ನೀವೇ ನೇರವಾಗಿ ಬಂದು ಸಿನಿಮಾ ನೋಡಿ. ನೀವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಒಂದು ಆಗ್ಲೇ ಹೇಳಿದ್ರು, ತೊಡೆ ತಟ್ಟೋರ್ಗೆ ಅಲ್ಲ ಬೆನ್ ತೊಟ್ಟೋರ್ಗಿಂತ ತೊಡೆ ತಟ್ಟೋರು ಜಾಸ್ತಿ ಇದ್ದಾರೆ ಅಂತ. ದಯವಿಟ್ಟು ಅದನ್ನ ನೀವೆಲ್ಲರೂ ಬಂದು ನನಗೆ ಬೆನ್ ತಡ್ತೀರಿ ಅನ್ನೋ ಭಾವನೆ ಖಂಡಿತ ನಮ್ಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ನನ್ನ ಸಿನಿಮಾ ಅವ್ರ ಸಿನಿಮಾ ಅಂತಲ್ಲ, ಕನ್ನಡ ಸಿನಿಮಾನ ಬಂದು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಬಂದು ಒಂದ್ಸಾರಿ ಬಂದು ಸಿನಿಮಾ ನೋಡಿ ಆರೈಸಿ ಅಂತ ಕೇಳ್ತಾ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಇನ್ನು ಕೆಲವು ದಿನಗಳಲ್ಲೇ ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ತುಂಬಾ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ, ತುಂಬಾ ಒಳ್ಳೆ ಮೆಸೇಜ್ಗಳು ಬರ್ತಾ ಇದೆ. ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದೀವಿ. ಬಿಕಾಸ್ ಆ ದಿನಗಳನ್ನ ಅಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿ ಇಷ್ಟು ವರ್ಷನೂ ಇನ್ನು ಝೀಯಲ್ಲಿ ನೋಡ್ತಾ ಹೋದ್ರೆ ಇನ್ನು ಪದೇ ನೋಡ್ತಾನೆ ಇದೀವಿ. ಬಲರಾಮನ ದಿನಗಳು ಅದೇ ತರ ಕನೆಕ್ಟ್ ಆಗತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತಾನೆ ನಾನು ಒಂದು ಫ್ಯಾನ್ ಮೂಮೆಂಟ್ ಆಗಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಬಲರಾಮನ ದಿನಗಳನ್ನ. ನೀವೆಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗತ್ತೆ. ಸಿನಿಮಾ ನೋಡಿದವರೆಲ್ಲ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾರೆ, ಒಂದು ನೆಗೆಟಿವ್ ಕಮೆಂಟ್ಸ್ ನಾವು ನೋಡಿಲ್ಲ. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಸಿನಿಮಾ ಗೆಲ್ಲಿಸ್ತೀರಾ ಅಂತ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.